ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ವನಪರ್ವದಲ್ಲಿ 112ನೇ ಅಧ್ಯಾಯ ತನಕ ವಿಚಾರ ಮಾಡಿದ್ವಿ. ಇದರಲ್ಲಿ ಋಷಶೃಂಗರ ಚರಿತ್ರೆಯನ್ನು ಕೇಳ್ತಾ ಇದ್ವಿ. ಋಷಶೃಂಗರು ಕಾಡಲ್ಲೇ ಹುಟ್ಟು ಬೆಳೆದದ್ರಿಂದ ಅವರಿಗೆ ಹೊರಗಡಿನ ಪ್ರಪಂಚ ಗೊತ್ತೇ ಇರಲಿಲ್ಲ. ಆ ರಾಜನು ಮಳೆ ಬರಬೇಕಂದ್ರೆ ಅಂಥ ಮಹಾಪುರುಷರು ನಾಡಿಗೆ ಬಂದರೆ ಮಳೆ ಬರುತ್ತೆ ಅಂತ ಹೇಳಿ ಆ ಮಹಾಪುರುಷನ ಕರೆತರೋದಕ್ಕೆ ಏನೇನೋ ಎಲ್ಲ ಪ್ಲ್ಯಾನ್ಗಳಾಕಿ ವೇಶ್ಯರನ್ನು ಕಳಿಸಿದ್ದಾನೆ. ಆ ವೇಶ್ಯರು ಬಂದು ಇದರಲ್ಲಿರೋ ಕಾಮ ವಾಸನೆಗಳನ್ನೆಲ್ಲ ಉಜ್ವಲ ಮಾಡೋ ಥರ ಏನೇನೋ ಚೇಷ್ಟೆ ಮಾಡಿದ್ರು. ಇನ್ನೂ ಆತನೇನು ಪುರುಷನೇ ಅಂದ್ಕೊಂಡು ಅವ್ರ ತಂದೆ ಹತ್ರ ನಡೆದದ್ದೆಲ್ಲ ವರ್ಣನೆ ಮಾಡ್ತಾ ಇರ್ತಾನೆ. ಇವಾಗ ಅವ್ರ ತಂದೆ ಏನು ಅಂತಾರೆ ಅನ್ನೋದು ನೋಡೋಣ. ಧರ್ಮಜ, ಪ್ರಿಯದರ್ಶನನಾದ ಬ್ರಹ್ಮಚಾರಿಯನ್ನು ದರ್ಶನ ಮಾಡಲು ಕಾತರನಾಗಿದ್ದ ಋಷಶೃಂಗನನ್ನು ಕುರಿತು ವಿಭಾಂಡಕರು ಹೇಳಿದರು. ಮಗು, ನಿನಗೆ ಮನಮೋಹಕವಾದ ರೂಪಿನಿಂದ ಕಂಡನಲ್ಲ, ಅವನು ರಾಕ್ಷಸನು. ರಾಕ್ಷಸರು ಈ ಪ್ರಕಾರವಾಗಿ ಸುಂದರ ರೂಪವನ್ನು ಧರಿಸಿ ತಿರುಗುತ್ತಿರುತ್ತಾರೆ. ಅದು ಅಲ್ಲದೆ ಅವರು ನಮ್ಮ ತಪಸ್ಸಿಗೆ ತೊಂದರೆ ಮಾಡುವುದನ್ನೇ ಯಾವಾಗಲೂ ಯೋಚಿಸುತ್ತಿರುತ್ತಾರೆ. ಅದಕ್ಕಾಗಿಯೇ ಈ ರಾಕ್ಷಸರು ಮನಮೋಹಕವಾದ ರೂಪಗಳನ್ನು ಧರಿಸಿ ನಾನಾ ವಿಧವಾದ ಉಪಾಯಗಳಿಂದ ತಪಸ್ವಿಗಳನ್ನು ಪ್ರಲೋಭನಗೊಳಿಸಲು ಯತ್ನಿಸುತ್ತಾರೆ. ಉಗ್ರರೂಪಿಗಳಾದ ಆ ರಾಕ್ಷಸರು ಸುಂದರ ರೂಪಗಳನ್ನು ಧರಿಸಿ ಅರಣ್ಯದಲ್ಲಿರುವ ತಪಸ್ವಿಗಳನ್ನು ಪ್ರಲೋಭನಗೊಳಿಸಿ ಅವರನ್ನು ತಪಸ್ಸಿನಿಂದ ವಿಮುಖರನ್ನಾಗಿ ಮಾಡಿ ಬಹಳ ಕಾಲ ತಪಸ್ಸಿನಿಂದ ಗಳಿಸಿದ್ದ ಉತ್ತಮ ಲೋಕಗಳಿಂದಲೂ ಮತ್ತು ಆ ಲೋಕಗಳಲ್ಲಿ ಪ್ರಾಪ್ತವಾಗಬಹುದಾದ ಸುಖಗಳಿಂದಲೂ ಭ್ರಷ್ಟರನ್ನಾಗಿ ಮಾಡಿಬಿಡುತ್ತಾರೆ. ಋಷಿ ಮಹರ್ಷಿಗಳು ರಾಕ್ಷಸರ ಆ ಮಾಯೆಗೆ ಮೋಸ ಹೋಗಿ ತಮ್ಮ ತಪಸ್ಸಿನ ಫಲವೆಲ್ಲವನ್ನೂ ಕಳೆದುಕೊಂಡು ತತ್ಪರಿಣಾಮವಾಗಿ ತಾವು ಪಡೆಯಬಹುದಾದ ಉತ್ತಮ ಲೋಕಗಳನ್ನು ಮತ್ತು ತತ್ಸಂಬಂಧವಾದ ಸುಖವನ್ನು ಕಳೆದುಕೊಳ್ಳುತ್ತಾರೆ. ಆದುದರಿಂದ ನಿಯತಾತ್ಮನಾದವನು ಸತ್ಪುರುಷರ ಪಡೆಯಬಹುದಾದ ಉತ್ತಮ ಲೋಕಗಳನ್ನು ಪಡೆಯಲು ಅಭಿಲಾಷೆಯುಳ್ಳವನು ಖಂಡಿತವಾಗಿಯೂ ಮೋಹನಾಕಾರವನ್ನು ಧರಿಸಿರುವ ಅಂತಹ ರಾಕ್ಷಸರನ್ನು ಸೇವಿಸಲು ಹೋಗಬಾರದು. ಪಾಪಿಷ್ಠರಾದ ಅವರು ತಪಸ್ಸಿಗೆ ವಿಘ್ನವನ್ನುಂಟು ಮಾಡುತ್ತಾ ಈ ಅರಣ್ಯದಲ್ಲಿಯೇ ಸಂಚರಿಸುತ್ತಿರುತ್ತಾರೆ. ಅಂತಹವರನ್ನು ತಪಸ್ವಿಗಳಾದ ನಾವು ಖಂಡಿತವಾಗಿಯೂ ನೋಡಬಾರದು. ಮಗು, ಅವನು ನಿನಗೆ ಕೊಟ್ಟ ಪಾನೀಯಗಳು ಕುಡಿಯಲು ಯೋಗ್ಯವಾದವುಗಳಲ್ಲ. ಆ ಮಧುರಸಗಳು ಅಸತ್ಪುರುಷರು ಸೇವಿಸುವ ಅಪೇಯ ಪಾನೀಯಗಳು. ಅವರು ನಿನಗೆ ಕೊಟ್ಟ ಮನಮೋಹಕವಾದ ಸುಗಂಧಮಯವಾದ ನಾನಾ ಬಣ್ಣಗಳ ಆ ಪುಷ್ಪಹಾರಗಳು ತಪಸ್ವಿಗಳು ಧರಿಸಲು ಯೋಗ್ಯವಾದವುಗಳಲ್ಲ. ಯುಧಿಷ್ಠಿರ, ವಿಭಾಂಡಕ ಮಹರ್ಷಿಗಳು ಈ ರೀತಿಯಲ್ಲಿ ಅಲ್ಲಿಗೆ ಬಂದಿದ್ದವನ ರಾಕ್ಷಸನೆಂದು ಅವನನ್ನು ನೋಡಬಾರದೆಂದು ಮಗನಿಗೆ ಬುದ್ಧಿ ಹೇಳಿ ಅವನಲ್ಲಿಗೆ ಹೋಗುವುದನ್ನು ತಡೆದು ಆಶ್ರಮಕ್ಕೆ ಬಂದಿದ್ದವಳು ಹೆಂಗಸೇ ಆಗಿರಬೇಕೆಂದು ನಿಶ್ಚಯಿಸಿ ಅವಳನ್ನು ನೋಡುವ ಸಲುವಾಗಿ ತಾವೇ ಹೊರಟರು. 3 ದಿನಗಳು ಅರಣ್ಯದಲ್ಲಿ ಸುತ್ತಾಡಿದರೂ ಆ ಯುವತಿಯು ಸಿಕ್ಕದಿರಲು ವಿಭಾಂಡಕರು ಆಶ್ರಮಕ್ಕೆ ಹಿಂದಿರುಗಿದರು. ನಿತ್ಯ ವಿಧಿಯಂತೆ ವಿಭಾಂಡಕರು ಪುಷ್ಪಫಲಾದಿಗಳನ್ನು ತರಲು ಆಶ್ರಮದಿಂದ ಹೊರಟು ಹೋದರು. ತಂದೆಯ ಮಾತಿನಂತೆ ಋಷ್ಯಶೃಂಗನು ಬ್ರಹ್ಮಚಾರಿಯನ್ನು ನೋಡಲು ಹೋಗದೆ ಆಶ್ರಮದಲ್ಲಿಯೇ ಇದ್ದು ಬಿಟ್ಟನು. ಹಿಂದೆ ಬಂದಿದ್ದ ವೇಷಕನ್ಯೆಯೇ ಆಶ್ರಮದಲ್ಲಿದ್ದ ಅವನ ಸಮೀಪಕ್ಕೆ ಪುನಃ ಬಂದು ಹಿಂದಿನ ರೀತಿಯಲ್ಲಿಯೇ ಋಷ್ಯಶೃಂಗನನ್ನು ಪ್ರಲೋಭನೆಗೊಳಿಸಲು ಯತ್ನಿಸಿದಳು. ಋಷ್ಯಶೃಂಗನು ತಂದೆಯ ಮಾತಿನ ಪ್ರಕಾರ ಯುವತಿ ಇದ್ದೆಡೆಗೆ ಹೋಗಬೇಕೆಂದಿದ್ದ ತನ್ನ ಅಭಿಲಾಷೆಯನ್ನು ತೊರೆದಿದ್ದನೇ ಹೊರತು
ಅವನ ಮನಸ್ಸಿನಲ್ಲಿದ್ದ ಆಕಾಂಕ್ಷೆಯು ವಿಭಾಂಡಕರ ಉಪದೇಶದಿಂದ ನಶಿಸಿ ಹೋಗಿರಲಿಲ್ಲ. ಪ್ರಲೋಭನಗೊಳಿಸಲು ಪುನಃ ಆಗಮಿಸಿದ ವೇಶ್ಯೆಯನ್ನು ಕಂಡೊಡನೆಯೇ ಋಷ್ಯಶೃಂಗನು ಅವಳ ಬಳಿಗೆ ಓಡಿ ಹೋಗಿ ಅವಳನ್ನು ಕುರಿತು ಹೇಳಿದನು. ನನ್ನ ತಂದೆಯು ಬರುವುದರೊಳಗೆ ನಿನ್ನ ಆಶ್ರಮಕ್ಕೆ ನಾವಿಬ್ಬರೂ ಹೊರಟು ಹೋಗೋಣ. ಋಷಿಪುತ್ರನ ಮಾತನ್ನು ಕೇಳಿದೊಡನೆಯೇ ವೇಶ್ಯೆಯು ಅತ್ಯಂತ ಸಂತೋಷದಿಂದ ವಿಭಾಂಡಕರ ಏಕಮಾತ್ರ ಪುತ್ರನಾದ ಋಷ್ಯಶೃಂಗನನ್ನು ಆಶ್ರಮ ರೂಪದಲ್ಲಿದ್ದ ನಾವೆಯೊಳಕ್ಕೆ ಕರೆದೊಯ್ದಳು. ನಾವೆಯು ಹೊರಟಿತು. ನಾನಾ ವಿಧವಾದ ಕ್ರೀಡಾ ವಿನೋದಗಳಿಂದಲೂ ತಿಂಡಿ ತಿನಿಸುಗಳಿಂದಲೂ ವೇಶ್ಯ ಯುವತಿಯರು ಋಷ್ಯಶೃಂಗನನ್ನು ಪರಮ ಹೃಷ್ಟನನ್ನಾಗಿ ಮಾಡಿದರು. ನಾವೆಯು ಅಂಗದೇಶದ ಎಳ್ಳೆಯೊಳಗೆ ಪ್ರವೇಶಿಸಿತು. ಋಷ್ಯಶೃಂಗನನ್ನು ಉಪಾಯಾಂತರದಿಂದ ನಾವೆಯಿಂದ ಕೆಳಗಿಳಿಸಿ ರಾಜನಿರ್ಮಿತವಾಗಿದ್ದ ಚಿತ್ರ ವಿಚಿತ್ರವಾಗಿದ್ದ ಹೊಸ ನಾವೆಯಲ್ಲಿದ್ದ ಆಶ್ರಮದೊಳಕ್ಕೆ ಕರೆದೊಯ್ದರು. ಋಷ್ಯಶೃಂಗನು ಅಂಗದೇಶವನ್ನು ಪ್ರವೇಶಿಸುತ್ತಲೇ ದೇವೇಂದ್ರನು ಯಥೇಚ್ಛವಾಗಿ ಮಳೆಗರೆದನು. ಜಗತ್ತೆಲ್ಲವೂ ನೀರಿನಿಂದ ತುಂಬಿಹೋಯಿತು. ಪರಮ ಸಂತುಷ್ಟನಾದ ಲೋಮಪಾದನು ವಿಭಾಂಡಕರ ಏಕಮಾತ್ರ ಪುತ್ರನಾದ ಋಷ್ಯಶೃಂಗನನ್ನು ನಾವೆಯ ಆಶ್ರಮದಿಂದ ತನ್ನ ಅಂತಃಪುರಕ್ಕೆ ಬರಮಾಡಿಕೊಂಡು ತನ್ನ ಹಿಂದಿನ ನಿರ್ಧಾರದಂತೆ ತನ್ನ ಮಗಳಾದ ಶಾಂತಾದೇವಿಯನ್ನು ಋಷ್ಯಶೃಂಗನಿಗೆ ಮದುವೆ ಮಾಡಿಕೊಟ್ಟನು. ಪುತ್ರ ವ್ಯಾಮೋಹದ ಕಾರಣದಿಂದ ವಿಭಾಂಡಕರು ಕುಪಿತರಾಗುವರೆಂಬ ಭಯವು ಲೋಮಪಾದನಿಗುಂಟಾಯಿತು. ಒಡನೆಯೇ ರಾಜಭಟ್ಟರನ್ನು ಕರೆಯಿಸಿ ವಿಭಾಂಡಕರು ಬರುವ ಮಾರ್ಗದಲ್ಲಿ ಹಸುಗಳನ್ನು ನಿಲ್ಲಿಸಬೇಕೆಂದು ಭೂಮಿಯನ್ನು ಉತ್ತಿರಬೇಕೆಂದು ಹೇಳಿ ಗೋಪಾಲಕರನ್ನು ಕರೆಯಿಸಿ ಹೀಗೆಂದು ಹೇಳಿದನು. ಗೋಪಾಲಕರೇ, ವಿಭಾಂಡಕ ಮಹರ್ಷಿಗಳು ತಮ್ಮ ಮಗನನ್ನು ನೋಡುವ ಸಲುವಾಗಿ ಮಾರ್ಗದಲ್ಲಿ ಬರುತ್ತಿರುವಾಗ ನಿಮ್ಮನ್ನು ನೋಡಿ ಋಷ್ಯಶೃಂಗನೆಲ್ಲೆಂದು ಕೇಳಿದರೆ ಅದಕ್ಕುತ್ತರವಾಗಿ ನೀವು 2 ಕೈಗಳನ್ನು ಜೋಡಿಸಿಕೊಂಡು ಹೀಗೆ ಹೇಳಬೇಕು: ಮಹರ್ಷಿಗಳೇ, ಉತ್ತು ಬಿತ್ತಿರುವ ಈ ಭೂಮಿಯು ಋಷ್ಯಶೃಂಗ ಮಹರ್ಷಿಗಳಿಗೆ ಸೇರಿದುದೇ ಆಗಿರುವುದು ಮತ್ತು ಅಪಾರವಾದ ಈ ಗೋಧನವು ಅವರದೇ ಆಗಿರುವುದು. ನಾವು ನಿಮ್ಮ ಕಿಂಕರರಾಗಿ ನಿಮ್ಮ ಸೇವೆ ಮಾಡಲು ಸರ್ವದಾ ಸಿದ್ಧರಾಗಿದ್ದೇವೆ. ಲೋಮಪಾದನು ಗೋಪಾಲರಿಗೆ ಹೀಗೆ ಆಜ್ಞಾಪಿಸಿ ಸಾವಿರಾರು ಹಸುಗಳನ್ನು ಅವರೊಡನೆ ಕಳಿಸಿಕೊಟ್ಟನು. ಇತ್ತಲಾಗಿ ವಿಭಾಂಡಕ ಮಹರ್ಷಿಗಳು ಕಂದಮೂಲ ಫಲಗಳನ್ನು ಸಂಗ್ರಹಿಸಿಕೊಂಡು ಆಶ್ರಮಕ್ಕೆ ಹಿಂದಿರುಗಿದರು. ಆ ವೇಳೆಗೆ ಆಶ್ರಮದಲ್ಲಿ ಮಗನಿರಲಿಲ್ಲ. ಆಶ್ರಮದ ಸುತ್ತಲೂ ಋಷ್ಯಶೃಂಗ ಎಂದು ಹಲವು ಬಾರಿ ಕೂಗುತ್ತಾ ಸುತ್ತಾಡಿದರೂ ತಮ್ಮ ಮಗನು ಎಲ್ಲಿಯೂ ಕಾಣದಿರಲು ಮಹರ್ಷಿಗಳಿಗೆ ಬಹಳ ಕೋಪ ಉಂಟಾಯಿತು. ಕೋಪಾಗ್ನಿಯಿಂದ ಅವರ ಶರೀರವೇ ಸಿಡಿದು ಹೋಗುತ್ತದೆ ಎಂಬಂತೆ ಕಾಣುತ್ತಿದ್ದಿತು. ಕೋಪಾವೇಶದಿಂದ ಪ್ರಕಂಪಿಸುತ್ತಿದ್ದ ವಿಭಾಂಡಕ ಮಹರ್ಷಿಗಳು ತಮ್ಮ ಮಗನನ್ನಪಹರಿಸಿದ ಕಾರ್ಯವು ರಾಜನದೇ ಆಗಿರಬಹುದೆಂದು ಶಂಕಿಸಿದರು. ಅಂಗರಾಜನೇ ತಮ್ಮ ಮಗನನ್ನು ಕರೆದೊಯ್ದಿರಬಹುದೆಂದು ನಿರ್ಧಾರ ಮಾಡಿ ರಾಜನನ್ನು, ಅವನ ಪಟ್ಟಣವನ್ನು ಮತ್ತು ಅವನ ಅಖಂಡ ದೇಶವನ್ನು ಸುಟ್ಟು ಭಸ್ಮ ಮಾಡಲು ನಿಶ್ಚಯಿಸಿ ಲೋಮಪಾದನ ರಾಜಧಾನಿಯಾದ ಚಂಪಾನಗರದ ಅಭಿಮುಖವಾಗಿ ಧಾವಿಸಿ ಹೋದರು. ರಾಜಾಜ್ಞೆಯಂತೆ ವಿಭಾಂಡಕ ಮಹರ್ಷಿಗಳು ಬರುತ್ತಿರುವ ದಾರಿಯಲ್ಲಿ ಅನೇಕ ಗೋಪಾಲಕರು ಸಾವಿರಾರು ಹಸುಗಳೊಡನೆ ಅವರಿಗೆದುರಾಗಿ ಬರುತ್ತಿದ್ದರು. ಆ ವೇಳೆಗೆ ಸರಿಯಾಗಿ ಮಹರ್ಷಿಗಳು ಹಸಿವು ಬಾಯಾರಿಕೆಗಳಿಂದಲೂ ಮಾರ್ಗಾಯಾಸದಿಂದಲೂ ಬಳಲಿ ಬೆಂಡಾಗಿದ್ದರು. ಗೋಪಾಲಕರು ಗೊಳ್ಳರ ಹಲ್ಲಿಗೆ ಆಗಮಿಸಿದ ವಿಭಾಂಡಕ ಮಹರ್ಷಿಗಳನ್ನು ಆದರದಿಂದ ಸ್ವಾಗತಿಸಿ ಯಥೋಚಿತವಾಗಿ ಸತ್ಕರಿಸಿದರು. ರಾಜಯೋಗ್ಯವಾದ ಸತ್ಕಾರವೇ ವಿಭಾಂಡಕ ಮಹರ್ಷಿಗಳಿಗೂ ನಡೆಯಿತು. ಗೋಪಾಲಕರಿಂದ ಬಹುವಾಗಿ ಸತ್ಕೃತರಾದ ಮಹರ್ಷಿಗಳು ರಾತ್ರಿಯನ್ನು ಅಲ್ಲೇ ಕಳೆದು ಬೆಳಗಾಗದೊಡನೆಯೇ ಪ್ರಾತರಾಹ್ನಿಗಳನ್ನು ಮುಗಿಸಿ ಗೋಪಾಲಕರನ್ನು ಕರೆದು ಕೇಳಿದರು: ನೀವು ಯಾರ ಕಡೆಯವರು? ಬ್ರಾಹ್ಮಣೋತ್ತಮರೇ, ಇಲ್ಲಿರುವ ನಾವು ಈ ಅಸಂಖ್ಯಾತವಾದ ಗೋವುಗಳು, ಪೈರು ಪಚ್ಚೆಗಳಿಂದ ಕೂಡಿರುವ ಈ ಭೂಮಿ ಇವೆಲ್ಲವುಗಳು ನಿಮ್ಮ ಮಗನಿಗಾಗಿ ಕೊಡಲ್ಪಟ್ಟಿವೆ ಎಂದು ಗೋಪಾಲಕರೆಲ್ಲರೂ ಕೈಮುಗಿದು ಹೇಳಿದರು. ವಿಭಾಂಡಕರು ಅಲ್ಲಿಂದ ಮುಂದೆ ಪ್ರಯಾಣ ಮಾಡಿದರು.
ದಾರಿಯುದ್ದಕ್ಕೂ ಅಲ್ಲಲ್ಲಿ ಗೋಪಾಲಕರು ಅವರನ್ನು ಯಥೋಚಿತವಾಗಿ ಸತ್ಕರಿಸಿ ಅವರು ಕೇಳುತ್ತಿದ್ದ ಪ್ರಶ್ನೆಗಳಿಗೆ ಹಿಂದಿನ ಗೋಪಾಲಕರು ಹೇಳಿದಂತೆಯೇ ಉತ್ತರ ಕೊಡುತ್ತಿದ್ದರು. ಗೋಪಾಲಕರು ಮಾಡುತ್ತಿದ್ದ ರಾಜಯೋಗ್ಯವಾದ ಸತ್ಕಾರದಿಂದಲೂ ಅವರಾಡುತ್ತಿದ್ದ ಮಾತಿನಿಂದಲೂ ಮಹರ್ಷಿಗಳ ಕೋಪವು ಕಡಿಮೆಯಾಗುತ್ತಾ ಬಂದಿತು. ಅವರು ಕೋಪನ ಕಡಿಮೆ ಮಾಡೋದಕ್ಕೆ ಮಹರ್ಷಿಗಳು ಪಟ್ಟಣವನ್ನು ಪ್ರವೇಶ ಮಾಡುತ್ತಲೇ ರಾಜನೇ ಮುಂದೆ ಹೋಗಿ ಬದ್ಧಾಂಜಲಿಯಾಗಿ ಮಹರ್ಷಿಗಳನ್ನು ಆದರದಿಂದ ಸ್ವಾಗತಿಸಿ ಅರಮನೆಗೆ ಕರೆದೊಯ್ದು ಅರ್ಘ್ಯಪಾದ್ಯಾದಿಗಳನ್ನಿತ್ತು ಯಥೋಚಿತವಾಗಿ ಸತ್ಕರಿಸಿದನು. ಸಾಕ್ಷಾತ್ ದೇವೇಂದ್ರನೋಪಾದಿಯಲ್ಲಿ ಕಾಣುತ್ತಿದ್ದ ಮಗನು ಮೋಡದಿಂದ ಹೊರಬರುವ ಮಿಂಚಿನಂತೆ ಅತ್ಯಂತ ಕಾಂತಿಮತಿಯಾದ ಶಾಂತಾದೇವಿಯು ಬಂದು ವಿಭಾಂಡಕ ಮಹರ್ಷಿಗಳಿಗೆ ನಮಸ್ಕರಿಸಿದರು. ಮಗನಿಗೆ ಬಳುವಳಿಯಾಗಿ ಬಂದಿದ್ದ ಗ್ರಾಮಗಳನ್ನು, ಸಾವಿರಾರು ಗೋವುಗಳನ್ನು ಮತ್ತು ಚಲುವೆಯಾದ ಶಾಂತಾದೇವಿಯನ್ನು ಕಂಡು ವಿಭಾಂಡಕರು ರಾಜನ ವಿಷಯದಲ್ಲಿ ಹೆಚ್ಚು ಪ್ರಸನ್ನತೆಯನ್ನು ತೋರಿದರು. ಸೂರ್ಯಾಗ್ನಿಗಳಿಗೆ ಸಮಾನವಾದ ದಿವ್ಯ ತೇಜಸ್ಸಿನಿಂದ ಕೂಡಿದ್ದ ವಿಭಾಂಡಕ ಮಹರ್ಷಿಗಳು ತಮ್ಮ ಮಗನಾದ ಋಷ್ಯಶೃಂಗನನ್ನು ತಾತ್ಕಾಲಿಕವಾಗಿ ಅಲ್ಲಿಯೇ ಬಿಡಲೊಪ್ಪಿ ಮಗನೊಡನೆ ಈ ಮಾತುಗಳನ್ನು ಹೇಳಿದರು. ಮಗು ಋಷ್ಯಶೃಂಗ, ರಾಜನು ಅಪೇಕ್ಷಿಸಿರುವ ಕಾರ್ಯಗಳೆಲ್ಲವನ್ನೂ ಮಾಡಿ ಮುಗಿಸಿ ನಿನಗೊಬ್ಬ ಮಗನು ಹುಟ್ಟಿದೊಡನೆಯೇ ನೀನು ಅರಣ್ಯಕ್ಕೆ ತಪ್ಪದೇ ಹೊರಟು ಬರಬೇಕು. ಋಷ್ಯಶೃಂಗನು ತಂದೆಯು ಹೇಳಿದಂತೆಯೇ ಮಾಡಿದನು. ವಂಶೋದ್ಧಾರಕನಾದ ಮಗನೊಬ್ಬನು ಹುಟ್ಟಿದ ನಂತರ ಲೋಮಪಾದನ ಅನುಮತಿಯನ್ನು ಪಡೆದು ತನ್ನ ತಂದೆಯ ಆಶ್ರಮಕ್ಕೆ ಹೊರಟು ಹೋದನು. ರಾಜಕುಮಾರಿಯಾದ ಶಾಂತಾದೇವಿಯು ಪತಿಯನ್ನನುಸರಿಸಿ ಅರಣ್ಯಕ್ಕೆ ಹೊರಟಳು. ಅಂತರಿಕ್ಷದಲ್ಲಿ ಚಂದ್ರನನ್ನು ಅನುಸರಿಸುತ್ತಿರುವ ರೋಹಿಣಿಯಂತೆ, ವಸಿಷ್ಠರ ಆಜ್ಞಾನುವರ್ತಿನಿಯಾದ ಅರುಂಧತಿಯಂತೆ, ಅಗಸ್ತ್ಯರ ಪಾದಸೇವಕಳಾದ ಲೋಪಾಮುದ್ರೆಯಂತೆ ಶಾಂತಾದೇವಿಯು ಋಷ್ಯಶೃಂಗನ ಸೇವೆಯಲ್ಲಿ ಸರ್ವದಾ ನಿರತಳಾಗಿರುತ್ತಿದ್ದಳು. ದಮಯಂತಿಯು ನಲನಿಗೆ ವಿಧೇಯಳಾಗಿದ್ದಂತೆ, ಸಚೀದೇವಿಯು ಇಂದ್ರನಿಗೆ ವಿಧೇಯಳಾಗಿರುವಂತೆ, ನಾರಾಯಣನ ಮಗಳಾದ ಇಂದ್ರಸೇನೆಯು ಮುದ್ಗಲ ಮಹರ್ಷಿಗೆ ವಿಧೇಯಳಾಗಿದ್ದಂತೆ ಶಾಂತಾದೇವಿಯು ಋಷ್ಯಶೃಂಗನಿಗೆ ವಿಧೇಯಳಾಗಿದ್ದು ಆದರದಿಂದ ಪತಿ ಸೇವೆಯನ್ನು ಮಾಡುತ್ತಾ ಕಾಲ ಕಳೆಯುತ್ತಿದ್ದಳು. ಯುಧಿಷ್ಠಿರ, ಈ ದಿವ್ಯಾಶ್ರಮವೇ ಹಿಂದೆ ಋಷ್ಯಶೃಂಗರ ಪರಮ ಪವಿತ್ರವಾದ ಆಶ್ರಮವಾಗಿತ್ತು. ಸಮೀಪದಲ್ಲಿಯೇ ಕಾಣುತ್ತಿರುವ ಸರೋವರವನ್ನು ಈ ಆಶ್ರಮವು ಶೋಭಾಯಮಾನವನ್ನಾಗಿ ಮಾಡಿದೆಯಲ್ಲವೇ? ಈ ಆಶ್ರಮದ ಸಂಬಂಧದಿಂದ ಈ ಸರೋವರವು ಪರಮ ಪವಿತ್ರವಾಗಿದೆ. ಇಲ್ಲಿ ನೀನು ಸ್ನಾನ ಮಾಡಿ ಪರಿಶುದ್ಧನಾಗು. ಇಲ್ಲಿ ಸ್ನಾನಾದಿಗಳನ್ನು ಮುಗಿಸಿಕೊಂಡ ನಂತರ ಮುಂದಿನ ಪುಣ್ಯಕ್ಷೇತ್ರಗಳಿಗೆ ಪ್ರಯಾಣ ಮಾಡಬಹುದಾಗಿದೆ. ವೈಶಂಪಾಯನರು ಹೇಳ್ತಾರೆ, ಜನ್ಮೇಜಯ, ಪಾಂಡುಪುತ್ರನಾದ ಯುಧಿಷ್ಠಿರನು ಕೌಶಿಕಿ ನದಿಯಿಂದ ಪ್ರಾರಂಭಿಸಿ ಅನುಕ್ರಮವಾಗಿ ಎಲ್ಲ ಪವಿತ್ರ ಯಾತ್ರಾ ಸ್ಥಳಗಳನ್ನು, ತೀರ್ಥಗಳನ್ನು ಲೋಮಶರೊಡನೆ ಸಂದರ್ಶಿಸಿದನು. ಹಾಗೆಯೇ ಯಾತ್ರೆ ಮಾಡುತ್ತಾ ಎಲ್ಲರೂ ಗಂಗಾ ನದಿಯು ಸಮುದ್ರಕ್ಕೆ ಸೇರುವ ಪವಿತ್ರವಾದ ಸಂಗಮ ಸ್ಥಳಕ್ಕೆ ಬಂದು ಸೇರಿದರು. ಆ ಸ್ಥಳದಲ್ಲಿ ಗಂಗಾ ನದಿಯೊಡನೆ 500 ನದಿಗಳು ಸಮುದ್ರಕ್ಕೆ ಸೇರುತ್ತವೆ. ಅಂತಹ ಪರಮ ಪವಿತ್ರವಾದ ಸ್ಥಳದಲ್ಲಿ ಯುಧಿಷ್ಠಿರನು ಸ್ನಾನ ಮಾಡಿ ತರ್ಪಣಾದಿಗಳನ್ನು ಮಾಡಿದನು. ಅನಂತರದಲ್ಲಿ ಯುಧಿಷ್ಠಿರನು ಸಮುದ್ರದ ದಂಡೆಯಲ್ಲಿಯೇ ಪ್ರಯಾಣ ಮಾಡುತ್ತಾ ತನ್ನ ಅನುಜರೊಡನೆಯೂ ದ್ರೌಪದಿಯೊಡನೆಯೂ ಕಳಿಂಗ ದೇಶಕ್ಕೆ ಬಂದನು. ಕಳಿಂಗ ದೇಶದ ಇತಿಹಾಸವನ್ನು ಲೋಮಶರು ಯುಧಿಷ್ಠಿರೊಡನೆ ಹೇಳತೊಡಗಿದರು. ಯುಧಿಷ್ಠಿರ, ಕಳಿಂಗರೆಂಬ ಹೆಸರಿನ ಜನರು ವಾಸ ಮಾಡುವ ಈ ಪ್ರದೇಶಕ್ಕೆ ಕಳಿಂಗ ದೇಶವೆಂದೇ ಹೆಸರಾಗಿದೆ. ಈ ದೇಶದ ಮೂಲಕವಾಗಿಯೇ ವೈತರಣಿ ಎಂದು ಮಹಾನದಿಯು ಪ್ರವಹಿಸುವುದು. ಈ ನದಿಯ ತೀರದಲ್ಲಿಯೇ ಯಮಧರ್ಮನು ದೇವತೆಗಳ ರಕ್ಷಣೆಯನ್ನು ಪಡೆದು ಮಹಾಯಾಗವೊಂದನ್ನು ಮಾಡಿದನು. ವೈತರಣಿಯ ಈ ಉತ್ತರ ತೀರವು ಅನೇಕ ಋಷಿ ಮಹರ್ಷಿಗಳಿಂದ ಸಂಸೇವ್ಯಮಾನವಾಗಿರುವುದು. ಯಜ್ಞಯಾಗಾದಿಗಳನ್ನು ಮಾಡಲು ಈ ಸ್ಥಳವು ಬಹು ಪ್ರಶಸ್ತವಾಗಿರುವುದು. ಇಲ್ಲಿರುವ ಈ ಪರ್ವತವು ಈ ಸ್ಥಳಕ್ಕೆ ಅಲಂಕಾರಪ್ರಾಯವಾಗಿರುವುದು. ಈ ಪವಿತ್ರ ಸ್ಥಳಕ್ಕೆ ನಿಷ್ಠರಾದ ಬ್ರಾಹ್ಮಣರು ಆಗಿಂದಾಗ್ಗೆ ಬಂದು ಹೋಗುತ್ತಿರುವರು. ಸ್ವರ್ಗಕ್ಕೆ ಹೋಗಲಿಚ್ಛಿಸುವವನಿಗೆ
ವೈತರಣಿ ನದಿಯ ಈ ಉತ್ತರ ತೀರವು ದೇವಯಾನಕ್ಕೆ ಸಮಾನವಾಗಿದೆ. ಇಲ್ಲಿಯೇ ಹಿಂದೆ ಋಷಿ ಮಹರ್ಷಿಗಳು ಒಟ್ಟಾಗಿ ಕಳೆತು ಅನೇಕ ಯಜ್ಞ ಯಾಗಾದಿಗಳಿಂದ ದೇವತೆಗಳನ್ನು ಆರಾಧಿಸುತ್ತಿದ್ದರು. ವೈತರಣಿ ನದಿಯ ಈ ತೀರ ಪ್ರದೇಶದಲ್ಲಿ ಒಮ್ಮೆ ಋಷಿ ಮಹರ್ಷಿಗಳು ಯಾಗ ಮಾಡುತ್ತಿದ್ದಾಗ ರುದ್ರದೇವನು ಯಜ್ಞ ಪಶುವನ್ನು ಹಿಡಿದು ಅದು ತನಗೆ ಸೇರತಕ್ಕ ಭಾಗವಾಗಿದೆ ಎಂದು ಹೇಳಿ ತೆಗೆದುಕೊಂಡು ಹೊರಟು ಹೋದನು. ದೇವತೆಗಳೆಲ್ಲರೂ ಅವನನ್ನು ಹಿಂಬಾಲಿಸಿ ಹೋಗಿ ಪರಶಿವನನ್ನು ಕುರಿತು ಹೇಳಿದರು, ಪಶುಪತಿಯೇ, ಇತರರಿಗೆ ಸೇರಬೇಕಾದ ಭಾಗವನ್ನು ವಿನಾಶಗೊಳಿಸಬೇಡ. ಧರ್ಮ ಸಾಧನಭೂತವಾದ ಯಜ್ಞದ ಹವಿರ್ಭಾಗಗಳೆಲ್ಲವನ್ನೂ ನೀನೊಬ್ಬನೇ ಆಶಿಸಬೇಡ. ದೇವತೆಗಳ ಆ ಮಾತಿನಿಂದ ರುದ್ರನು ಪ್ರಸನ್ನನಾಗಲಿಲ್ಲ. ಪುನಃ ದೇವತೆಗಳು ಕಲ್ಯಾಣಕರವಾದ ಮಂಗಳ ಸ್ತೋತ್ರಗಳಿಂದ ಪರಶಿವನನ್ನು ಸ್ತೋತ್ರ ಮಾಡಿದರು. ಪರಮೇಶ್ವರನನ್ನು ಪೂಜಾದಿಗಳಿಂದಲೂ ಹೋಮ ಯಾಗಾದಿಗಳಿಂದಲೂ ಸತ್ಕರಿಸಿ ಗೌರವಿಸಿದರು. ಅದರಿಂದ ಪ್ರಸನ್ನನಾದ ಪರಶಿವನು ಯಜ್ಞಪಶುವನ್ನು ದೇವತೆಗಳಿಗೆ ಬಿಟ್ಟುಕೊಟ್ಟು ದೇವಮಾರ್ಗದ ಮೂಲಕವಾಗಿ ಹೊರಟು ಹೋದನು. ರುದ್ರನು ಹೀಗೆ ಮಾಡಲು ಕಾರಣವಿಲ್ಲದಿರಲಿಲ್ಲ. ದೇವತೆಗಳು ಅದಕ್ಕೆ ಮೊದಲು ರುದ್ರನಿಗೆ ಸರಿಯಾಗಿ ಹವಿರ್ಭಾಗವನ್ನೇ ಕೊಡುತ್ತಿರಲಿಲ್ಲ. ಈ ಕಾರಣದಿಂದ ರುದ್ರನು ಕುಪಿತನಾಗಿ ಯಜ್ಞಪಶುವನ್ನೇ ಅಪಹರಿಸಿದನು. ಅಲ್ಲಿಂದ ಮುಂದೆ ದೇವತೆಗಳು ರುದ್ರದೇವನಿಗೆ ಹೆದರಿ ಎಲ್ಲರಿಗಿಂತಲೂ ಹೆಚ್ಚಾದ ಮತ್ತು ಉತ್ತಮವಾದ ಹವಿರ್ಭಾಗವನ್ನು ರುದ್ರನಿಗೆ ಅರ್ಪಿಸುವ ಸಂಕಲ್ಪ ಮಾಡಿದರು. ಯುಧಿಷ್ಠಿರ, ಈ ಕಥೆಯನ್ನು ಸ್ಮರಿಸಿಕೊಂಡು ಯಾವನು ಈ ವೈತರಣಿ ನದಿಯಲ್ಲಿ ಸ್ನಾನ ಮಾಡುವನೋ ಅವನು ತನ್ನ ಚರ್ಮಚಕ್ಷುಸ್ಸಿನಿಂದಲೇ ದೇವಲೋಕದ ಮಾರ್ಗವನ್ನು ನೋಡಲು ಸಮರ್ಥನಾಗುತ್ತಾನೆ. ಮತ್ತೆ ವೈಶಂಪಾಯನರು ಹೇಳ್ತಾರೆ, ಜನಮೇಜಯ, ಲೋಮಶರು ಹೀಗೆ ಹೇಳಿದ ನಂತರ ಪಾಂಡುವಿನ ಮಕ್ಕಳೆಲ್ಲರೂ ದ್ರೌಪದಿಯಿಂದೊಡಗೂಡಿ ಕಥೆಯನ್ನು ಪುನಶ್ಚರಣೆ ಮಾಡುತ್ತಾ ವೈತರಣಿ ನದಿಯಲ್ಲಿ ಸ್ನಾನ ಮಾಡಿ ಪಿತೃದೇವತೆಗಳಿಗೆ ತರ್ಪಣವನ್ನಿತ್ತರು. ಯುಧಿಷ್ಠಿರನು ವೈತರಣಿ ನದಿಯಲ್ಲಿ ಸ್ನಾನ ಮಾಡಿದ ನಂತರ ತನಗಾದ ಅನುಭವವನ್ನು ಲೋಮಶರೊಡನೆ ಹೇಳಿದನು. ಲೋಮಶರೇ, ನೀವು ಹೇಳಿದಂತೆ ವಿಧಿಪೂರ್ವಕವಾಗಿ ಈ ನದಿಯಲ್ಲಿ ಸ್ನಾನ ಮಾಡಿದ ಕಾರಣದಿಂದ ನನಗೆ ನಾನು ಮನುಷ್ಯನೆಂಬ ಭಾವನೆಯೇ ಉಂಟಾಗುತ್ತಿಲ್ಲ. ನಾನು ದೇವತೆಯಾಗಿ ಬಿಟ್ಟಿರುವೆನೆಂದು ಭಾವಿಸುತ್ತಿದ್ದೇನೆ. ನೀವು ಹೇಳಿದಂತೆ ನನ್ನ ಈ ಕಣ್ಣುಗಳಿಂದಲೇ ಊರ್ಧ್ವಲೋಕಗಳೆಲ್ಲವನ್ನೂ ಕಾಣುತ್ತಿದ್ದೇನೆ. ನಾವು ಕೇಳುತ್ತಿರುವ ಈ ಶಬ್ದವು ಕೂಡ ಜಪ ಮಾಡುತ್ತಿರುವ ವೈಖಾನಸರ ಶಬ್ದವೇ ಆಗಿರುತ್ತದೆ. ಮಹಾತ್ಮರಾದ ಅವರು ತದೇಕಚಿತ್ತರಾಗಿ ಕುಳಿತು ಜಪತಪಾದಿಗಳನ್ನು ಮಾಡುತ್ತಿರುವುದನ್ನು ನಾನು ಕಾಣುತ್ತಿದ್ದೇನೆ. ಯುಧಿಷ್ಠಿರನಿಗೆ ಅದಕ್ಕೆ ಮೊದಲು ಶಬ್ದವು ಮಾತ್ರವೇ ಕೇಳುತ್ತಿದ್ದಿತು. ವೈತರಣಿ ನದಿಯಲ್ಲಿ ವಿಧಿಪೂರ್ವಕವಾಗಿ ಸ್ನಾನ ಮಾಡಿದ ನಂತರ ಊರ್ಧ್ವಲೋಕದಲ್ಲಿ ತಪಶ್ಚರಣೆ ಮಾಡುತ್ತಿದ್ದ ವೈಖಾನಸರು ಧರ್ಮರಾಜನಿಗೆ ಕಾಣಿಸಿದರು. ಅದಕ್ಕೆ ಉತ್ತರವಾಗಿ ಲೋಮಶರು ಹೇಳಿದರು, ಯುಧಿಷ್ಠಿರ, ನಿನ್ನ ಕಿವಿಗಳಲ್ಲಿ ಮೊಳಗುತ್ತಿರುವ ಈ ಶಬ್ದವು 300,000 ಯೋಜನೆಗಳ 3,00,000 ಯೋಜನೆಗಳ ದೂರದಿಂದ ಬರುತ್ತಿದೆ. ಮೌನಿಯಾಗಿ ಸ್ವಲ್ಪ ಕಾಲ ಹಾಗೆಯೇ ಕುಳಿತುಕೋ. ಈಗ ನಿನ್ನ ಕಣ್ಣಿಗೆ ಗೋಚರವಾಗುತ್ತಿರುವುದು ಸಾಕ್ಷಾತ್ ಸ್ವಯಂಭುವಿನ ದಿವ್ಯವಾದ ವನವಾಗಿರುತ್ತದೆ. ಆ ವನದಲ್ಲಿಯೇ ಹಿಂದೆ ಮಹಾಪ್ರತಾಪಶಾಲಿಯಾದ ವಿಶ್ವಕರ್ತೃವಾದ ಬ್ರಹ್ಮನು ಯಜ್ಞವನ್ನು ಮಾಡಿದನು. ಆ ಮಹಾಯಜ್ಞದಲ್ಲಿಯೇ ಪರ್ವತಗಳಿಂದಲೂ ನದಿಗಳಿಂದಲೂ ಕೂಡಿರುವ ಭೂಮಿಯು ಯಜ್ಞದ ಪುರೋಹಿತರಾದ ಕಶ್ಯಪ ಮಹರ್ಷಿಗಳಿಗೆ ಸ್ವಯಂಭೂ ಬ್ರಹ್ಮನಿಂದ ದಕ್ಷಿಣಾರೂಪವಾಗಿ ಕೊಡಲ್ಪಟ್ಟಿತು. ಪುರೋಹಿತರಿಗೆ ತನ್ನನ್ನು ದಕ್ಷಿಣಾರೂಪವಾಗಿ ಬ್ರಹ್ಮನು ಕೊಟ್ಟಿದ್ದರಿಂದ ಭೂದೇವಿಯು ಬಹು ದುಃಖಿತಳಾದಳು, ಬಹು ಖಿನ್ನಳಾದಳು. ಮತ್ತು ಕೋಪಗೊಂಡು ಭೂದೇವಿಯು ಲೋಕೇಶ್ವರನಾದ ಮತ್ತು ಪ್ರಭುವಾದ ಬ್ರಹ್ಮನನ್ನು ಕುರಿತು ಹೀಗೆಂದು ಹೇಳಿದಳು, ಪೂಜ್ಯನೇ, ನೀನು ನನ್ನನ್ನು ಯಾವನೋ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ದಕ್ಷಿಣಾರೂಪವಾಗಿ ಕೊಟ್ಟಿರುವುದು ಖಂಡಿತವಾಗಿಯೂ ಯೋಗ್ಯವಲ್ಲ. ನಿನ್ನ ಈ ದಾನವು ವ್ಯರ್ಥವಾಗುವಂತೆ ನಾನು ಮಾಡುತ್ತೇನೆ. ಹೇಗೆಂದರೆ ನಾನೀಗಲೇ ಕಶ್ಯಪರ ವಶಲಾಗದೆ ಪಾತಾಳಕ್ಕೆ ಹೋಗಿ ಸೇರಿಕೊಂಡು ಬಿಡುತ್ತೇನೆ.
ಭೂದೇವಿಯು ಹೀಗೆ ಹೇಳಿ ಪಾತಾಳಕ್ಕೆ ಹೊರಟೇ ಹೋದಳು. ಭೂದೇವಿಯು ಖಿನ್ನಲಾಗಿ ಹೊರಟು ಹೋದುದನ್ನು ನೋಡಿ ಮಹರ್ಷಿಗಳಾದ ಕಶ್ಯಪರು ಅವಳ ಖೇದ ಕೋಪಗಳ ಉಪಶಮನಾರ್ಥವಾಗಿ ಅವಳನ್ನು ಕುರಿತು ತಪಸ್ಸನ್ನು ಮಾಡಲು ಉಪಕ್ರಮಿಸಿದರು. ಕಶ್ಯಪರ ಅನೇಕ ವರ್ಷಗಳ ಘೋರ ತಪಸ್ಸಿನಿಂದ ಸುಪ್ರೀತಳಾದ ಭೂದೇವಿಯು ಸಮುದ್ರದ ಮೂಲಕವಾಗಿ ಮೇಲೆ ಬಂದು ಯಜ್ಞವೇದಿಯ ರೂಪದಲ್ಲಿ ಉಪಸ್ಥಿತಳಾದಳು. ಅಲ್ಲಿ ಕಾಣುತ್ತಿರುವ ಯಜ್ಞವೇದಿಯೇ ಭೂದೇವಿಯಾಗಿದ್ದಾಳೆ. ಅದನ್ನು ಆರೋಹಣ ಮಾಡಿ ಕುಳಿತಲ್ಲಿ ನೀನು ಮಹಾವೀರ್ಯವಂತನಾಗುವೆ. ಆ ಯಜ್ಞವೇದಿಯು ಸಮುದ್ರದ ಕೆಳಭಾಗದವರೆಗೂ ಹೋಗಿ ಕೆಳಭಾಗದಲ್ಲಿರುವ ಭೂಮಿಯ ಮೇಲೆ ಉಪಸ್ಥಿತವಾಗಿರುವುದು. ನಿನಗೆ ಮಂಗಳವಾಗಲಿ. ನೀನು ಆ ಯಜ್ಞವೇದಿಯನ್ನು ಆರೋಹಣ ಮಾಡಿ ಸಮುದ್ರವನ್ನು ದಾಟುವವನಾಗು. ನೀನು ಆ ವೇದಿಯನ್ನು ಆರೋಹಣ ಮಾಡುತ್ತಿರುವಾಗ ನಾನು ನಿನಗೆ ಸ್ವಸ್ತ್ಯಯನ ಮಾಡುತ್ತಿರುತ್ತೇನೆ. ಏಕೆಂದರೆ ಮನುಷ್ಯರ ಸ್ಪರ್ಶವಾದೊಡನೆಯೇ ವೇದಿಯು ಸಮುದ್ರದ ತಳಭಾಗವನ್ನು ಸೇರಿಬಿಡುತ್ತದೆ. ನಾನು ಸ್ವಸ್ತಿವಾಚನ ಮಾಡುವುದರಿಂದ ಹಾಗಾಗಲು ಅವಕಾಶವಾಗುವುದಿಲ್ಲ. ಯುಧಿಷ್ಠಿರ, ಈ ಮಹಾಮಂತ್ರವನ್ನು ನಿನಗುಪದೇಶಿಸುತ್ತೇನೆ. ಓಂ ನಮೋ ವಿಶ್ವಗುಪ್ತಾಯ ನಮೋ ವಿಶ್ವಪರಾಯ ತೇ ಸಾನ್ನಿಧ್ಯಂ ಕುರು ದೇವೇಶ ಸಾಗರೇ ಲವಣಾಂ ಬಸಿ. ಪ್ರಪಂಚವನ್ನು ತನ್ನಲ್ಲಿ ಅಡಗಿಸಿಕೊಂಡಿರುವ ದೇವನಿಗೆ ನಮಸ್ಕಾರವು. ಈ ವಿಶ್ವದ ಹೊರಗೂ ವ್ಯಾಪ್ತವಾಗಿರುವ ನಿನಗೆ ನಮಸ್ಕಾರವು. ದೇವೇಶನೇ, ಈ ಲವಣ ಸಮುದ್ರದಲ್ಲಿ ನಿನ್ನ ಸಾನ್ನಿಧ್ಯ ಉಂಟಾಗುವಂತೆ ಅನುಗ್ರಹಿಸು. ಸಮುದ್ರನೇ, ಅಗ್ನಿಯು, ಸೂರ್ಯನು ಮತ್ತು ಅಬ್ದೇವಿಯರು ನಿನಗೆ ಉತ್ಪತ್ತಿ ಸ್ಥಾನರಾಗಿರುತ್ತಾರೆ. ನೀನು ವಿಷ್ಣುವಿನ ರೇತೋರೂಪನಾಗಿರುವೆ. ನಿನ್ನ ನಾಭಿಯಲ್ಲಿ ಅಮೃತವಿದೆ. ನೀನು ಅಮೃತ ರೂಪವಾದ ನೀರಿಗೆ ಕೇಂದ್ರ ಸ್ಥಾನನು. ಅಂತಹ ನಿನಗೆ ನಮಸ್ಕಾರವು. ಯುಧಿಷ್ಠಿರ, ನೀನು ಈ ಮಹಾಮಂತ್ರವನ್ನು ಉಚ್ಚಾರಣೆ ಮಾಡಿಕೊಂಡು ಸಮುದ್ರದಲ್ಲಿರುವ ವೇದಿಯನ್ನು ಈ ಕೂಡಲೇ ಆರೋಹಣ ಮಾಡುವವನಾಗು. ಮಹಾಸಾಗರನೇ, ಅಗ್ನಿಯೇ ನಿನ್ನ ಯೋನಿಯು, ಇಡಾದೇವಿಯೇ ನಿನ್ನ ಶರೀರವು. ವಿಷ್ಣುವಿನ ರೇತಸ್ಸಿನಿಂದ ನೀನು ಹುಟ್ಟಿರುವೆ. ಅಮೃತಮಯವಾದ ನಾಭಿಕಮಲವನ್ನು ನೀನು ಹೊಂದಿರುವೆ. ಅಮೃತದ ಉತ್ಪತ್ತಿ ಸ್ಥಾನನಾಗಿರುವೆ. ಯುಧಿಷ್ಠಿರ, ಈ ಮಂತ್ರವನ್ನು ಜಪ ಮಾಡುತ್ತಾ ನೀನು ಸಮುದ್ರದಲ್ಲಿ ಸ್ನಾನ ಮಾಡಬೇಕು. ಈ ಮಂತ್ರವನ್ನು ಜಪ ಮಾಡದೆ ದೇವಯೋನಿಯಾದ ನದಿಗಳಿಗೆ ಒಡೆಯನಾದ ಮಹೋದಧಿಯನ್ನು ದರ್ಬೆಯ ತುದಿಯಿಂದಲೂ ಸ್ಪರ್ಶ ಮಾಡಬಾರದು. ಈ ಮಂತ್ರವನ್ನು ಪುನಶ್ಚರಣೆ ಮಾಡದೆ ಸಮುದ್ರವನ್ನು ಮುಟ್ಟಬಾರದು. ಜನಮೇಜಯ, ಸಮುದ್ರಾವಗಾಹನಕ್ಕೆ ಮೊದಲು ಲೋಮಶರು ಅಪಹಾಪಕಾರವಾದ ಸ್ವಸ್ತಿವಾಚನವನ್ನು ಮಾಡಿದರು. ಅನಂತರದಲ್ಲಿ ಯುಧಿಷ್ಠಿರನು ಲೋಮಶರಿಂದ ಉಪದಿಷ್ಟವಾದ ಮಹಾಮಂತ್ರವನ್ನು ಪುನಶ್ಚರಣೆ ಮಾಡುತ್ತಾ ಸಮುದ್ರದಲ್ಲಿಳಿದು ಲೋಮಶರ ನಿರ್ದೇಶದಂತೆ ಸಕಲ ಕರ್ಮಗಳನ್ನು ಮುಗಿಸಿ ಮಹೇಂದ್ರ ಪರ್ವತಕ್ಕೆ ಹೋಗಿ ಆ ರಾತ್ರಿಯನ್ನು ಅಲ್ಲಿಯೇ ಕಳೆದನು. ವೈಶಂಪಾಯನರು ಮಹಾಭಾರತದ ಪ್ರವಚನವನ್ನು ಮುಂದುವರಿಸುತ್ತಾ ಹೇಳುತ್ತಾರೆ. ಜನಮೇಜಯ, ಹಿಂದೆ ಹೇಳಿದಂತೆ ಯುಧಿಷ್ಠಿರನು ಮಹೇಂದ್ರ ಪರ್ವತದಲ್ಲಿ ರಾತ್ರಿಯನ್ನು ಕಳೆದು ಬೆಳಗಾಗುತ್ತಲೇ ಸ್ನಾನ ಸಂಧ್ಯಾ ವಂದನಾದಿಗಳನ್ನು ಮುಗಿಸಿಕೊಂಡು ತನ್ನ ಅನುಜರೊಡನೆ ಆ ಪರ್ವತದಲ್ಲಿದ್ದ ಋಷಿ ತಪಸ್ವಿಗಳೆಲ್ಲರನ್ನೂ ಸಂದರ್ಶಿಸಿ ಸತ್ಕರಿಸಿದನು. ಲೋಮಶರು ಪ್ರತಿಯೊಬ್ಬ ಮಹರ್ಷಿಗಳ ಸಮೀಪಕ್ಕೂ ಯುಧಿಷ್ಠಿರನನ್ನು ಕರೆದೊಯ್ದು ಅವನಿಗೆ ಅವರೆಲ್ಲರ ಪರಿಚಯವನ್ನು ಮಾಡಿಕೊಟ್ಟರು. ಈ ರೀತಿಯಾಗಿ ಭೃಗುವಂಶೀಯರನ್ನು, ಅಂಗೀರಸನನ್ನು, ವಶಿಷ್ಠ ವಂಶೀಯರನ್ನು, ಕಶ್ಯಪ ವಂಶೀಯರನ್ನು ಧರ್ಮಜನು ಸಂದರ್ಶಿಸಿ ಅಭಿವಾದನ ಪೂರ್ವಕವಾಗಿ ನಮಸ್ಕರಿಸಿ ಅವರಿಂದ ಆಶೀರ್ವಾದಗಳನ್ನು ಪಡೆದು ಬಳಿಕ ಪರಶುರಾಮನ ಅನುಚರನಾದ ಆಕೃತವರ್ಣನೆಂಬ ಮಹಾತ್ಮನನ್ನು ಸಂದರ್ಶಿಸಿ ಅಭಿವಾದನ ಪೂರ್ವಕವಾಗಿ ನಮಸ್ಕರಿಸಿ ಬದ್ಧಾಂಜಲಿಯಾಗಿ ನಿಂತು ಯುಧಿಷ್ಠಿರನು ಹೇಳಿದನು. ಮಹರ್ಷಿಗಳೇ, ಭಗವಂತನಾದ ಪರಶುರಾಮನು ಯಾವಾಗ ಇಲ್ಲಿಗೆ ಬಂದು ಇಲ್ಲಿರುವ ಋಷಿ ಮಹರ್ಷಿಗಳಿಗೆ ಸಂದರ್ಶನವನ್ನೀಯುತ್ತಾನೋ ಅವನಿಲ್ಲಿಗೆ ಆಗಮಿಸಿದ ವೇಳೆಯಲ್ಲಿ ನಾನಿದ್ದು
ಭೃಗುವಂಶೀಯನಾದ ಆ ಮಹಾತ್ಮನ ಸಂದರ್ಶನ ಪಡೆಯಬೇಕೆಂಬುದು ನನ್ನ ಅಭಿಲಾಷೆಯಾಗಿದೆ. ಅದಕ್ಕುತ್ತರವಾಗಿ ಅಕೃತವರ್ಣನು ಧರ್ಮಜನಿಗೆ ಹೇಳಿದನು, ಧರ್ಮಜ, ನೀನು ಈ ಪವಿತ್ರ ಸ್ಥಳಕ್ಕೆ ಆಗಮಿಸಿರುವುದು ತ್ರಿಕಾಲಜ್ಞಾನಿಯಾದ ಪರಶುರಾಮನಿಗೆ ಈಗಾಗಲೇ ತಿಳಿದಿರುವುದು. ಮೇಲಾಗಿ ಪರಶುರಾಮನು ನಿನ್ನ ವಿಷಯದಲ್ಲಿ ಸುಪ್ರೀತನೂ ಆಗಿರುವನು. ಆದುದರಿಂದ ಅವನು ಬಹುಕ್ಷಿಪ್ರದಲ್ಲಿಯೇ ನಿನಗೆ ದರ್ಶನವನ್ನೀಯಬಹುದು. ಇಲ್ಲಿರುವ ಋಷಿ ಮಹರ್ಷಿಗಳು ಶುಕ್ಲ ಪಕ್ಷದ ಚತುರ್ದಶಿಯ ದಿನವೂ ಮತ್ತು ಅಷ್ಟಮಿಯ ದಿನವೂ ಪರಶುರಾಮನನ್ನು ಸಂದರ್ಶಿಸುತ್ತಾರೆ. ಈ ರಾತ್ರಿಯು ಕಳೆದ ನಂತರ ನಾಳೆಯೇ ಚತುರ್ದಶಿ ತಿಥಿ ಇರುತ್ತದೆ. ಆದುದರಿಂದ ನಾಳೆಯೇ ನೀನು ಜಟಾಧಾರಿಯಾದ ಕೃಷ್ಣಾಜಿನವನ್ನು ಧರಿಸುವ ಮಹಾಮಹಿಮನಾದ ಪರಶುರಾಮನನ್ನು ಸಂದರ್ಶಿಸಬಹುದಾಗಿದೆ. ಮಹರ್ಷಿಗಳೇ, ನೀವು ಅನೇಕ ವರ್ಷಗಳಿಂದಲೂ ಮಹಾಮಹಿಮನಾದ ಪರಶುರಾಮನು ಮಾಡಿದ ಅದ್ಭುತ ಕಾರ್ಯಗಳೆಲ್ಲವನ್ನೂ ಪ್ರತ್ಯಕ್ಷವಾಗಿ ನೋಡಿಯೇ ಇರುವಿರಿ. ಬ್ರಾಹ್ಮಣ ವಂಶೀಯನಾದ ಪರಶುರಾಮನು ಕ್ಷತ್ರಿಯರನ್ನು ಯುದ್ಧದಲ್ಲಿ ಹೇಗೆ ಪರಾಜಯಗೊಳಿಸಿದನು ಮತ್ತು ಕ್ಷತ್ರಿಯರ ಮೇಲಿನ ಅಂತಹ ದ್ವೇಷಕ್ಕೆ ಮೂಲ ಕಾರಣವಾಗುವುದು ಎಂಬುದೆಲ್ಲವನ್ನೂ ವಿವರವಾಗಿ ನನಗೆ ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಯುಧಿಷ್ಠಿರ, ಭೃಗುವಂಶೀಯನಾದ ಪರಶುರಾಮನ ಅತ್ಯದ್ಭುತವಾದ ಮಹಾವಾಕ್ಯವನ್ನು ನಾನು ಬಹಳ ಸಂತೋಷದಿಂದಲೇ ನಿನಗೆ ಹೇಳುತ್ತೇನೆ. ದೇವಚರಿತಕ್ಕೆ ಸಮಾನವಾದ ಪರಶುರಾಮನ ಚರಿತ್ರೆಯನ್ನು, ಹೈಹರ ಅಧಿಪತಿಯಾದ ಕಾರ್ತ್ಯವೀರ್ಯಾರ್ಜುನನ ಸಾಹಸವನ್ನು ಹೇಳುತ್ತೇನೆ. ಅರ್ಜುನನೆಂಬ ಹೆಸರಿನ ಐಹಯ ರಾಜನು ಪರಶುರಾಮನಿಂದ ಸಂಹರಿಸಲ್ಪಟ್ಟನು. ಆ ಕಾರ್ತ್ಯವೀರ್ಯಾರ್ಜುನನಿಗೆ 1,000 ತೋಳುಗಳಿದ್ದವು. ಭಗವಂತನಾದ ದತ್ತಾತ್ರೇಯನ ಅನುಗ್ರಹದಿಂದ ಸ್ವರ್ಣಮಯವಾದ ವಿಮಾನವನ್ನು ಅವನು ಪಡೆದಿದ್ದನು. ಅವನು ಪ್ರಪಂಚದಲ್ಲಿರುವ ಸಕಲ ಪ್ರಾಣಿಗಳ ಮತ್ತು ಸಕಲ ಭೂಭಾಗಗಳ ಪ್ರಭುತ್ವವನ್ನು ದತ್ತಾತ್ರೇಯನ ಅನುಗ್ರಹದಿಂದಲೇ ಪಡೆದಿದ್ದನು. ಅವನ ರಥಕ್ಕೆ ತಡೆ ಎಂಬುದೇ ಎಲ್ಲಿಯೂ ಇರಲಿಲ್ಲ. ಆ ರಥವು ಅರ್ಜುನನ ಇಚ್ಛೆಯಿದ್ದೆಡೆಗೆ ಕ್ಷಣ ಮಾತ್ರದಲ್ಲಿ ಅವ್ಯಾಹತವಾಗಿ ಪ್ರಯಾಣ ಮಾಡುತ್ತಿದ್ದಿತು. ಅಂತಹ ಪರಮಾದ್ಭುತವಾದ ರಥವಿದ್ದ ಕಾರಣದಿಂದಲೂ ಮತ್ತು ದತ್ತಾತ್ರೇಯನ ದಿವ್ಯಾನುಗ್ರಹದಿಂದಲೂ ದರ್ಪಿತನಾದ ಕಾರ್ತ್ಯವೀರ್ಯನು ರಥದಲ್ಲಿ ಕುಳಿತು ದೇವತೆಗಳನ್ನು, ಯಕ್ಷರನ್ನು, ಋಷಿ ಮಹರ್ಷಿಗಳನ್ನು ಎಲ್ಲೆಡೆಗಳಲ್ಲಿಯೂ ಮರ್ದನ ಮಾಡತೊಡಗಿದನು. ಪ್ರಪಂಚದಲ್ಲಿ ಹುಟ್ಟಿದ ಸಕಲ ಪ್ರಾಣಿಗಳನ್ನು ಅವನು ಪೀಡಿಸತೊಡಗಿದನು. ಅವನು ಕೊಡುತ್ತಿದ್ದ ಹಿಂಸೆಯನ್ನು ತಾಳಲಾರದೆ ದೇವತೆಗಳು, ಮಹಾತ್ಮರಾದ ಮಹರ್ಷಿಗಳೊಂದೊಡಗೂಡಿದ ದೇವದೇವನಾದ, ದೇವಶತ್ರುಗಳ ಧ್ವಂಸಕನಾದ, ಸತ್ಯಪರಾಕ್ರಮನಾದ ವಿಷ್ಣುವನ್ನು ಕುರಿತು ಸ್ತೋತ್ರ ಮಾಡುತ್ತಾ ಹೇಳಿದರು. ಮಹಾಮಹಿಮನೇ, ಪ್ರಪಂಚದಲ್ಲಿರುವ ಪ್ರಾಣಿಗಳ ರಕ್ಷಣಾರ್ಥವಾಗಿ ಕಾರ್ತ್ಯವೀರ್ಯಾರ್ಜುನನನ್ನು ನಿಗ್ರಹಿಸುವವನಾಗು. ಸಚೀದೇವಿಯೊಡನೆ ವಿಹರಿಸುತ್ತಿದ್ದಾಗ ನಮ್ಮ ರಾಜನಾದ ದೇವೇಂದ್ರನನ್ನೇ ಆ ಹೈಹಯನು ತನ್ನ ದಿವ್ಯವಾದ ವಿಮಾನದಲ್ಲಿ ಆಗಮಿಸಿ ಆಕ್ರಮಣ ಮಾಡಿದನು. ಆದುದರಿಂದ ಅವನನ್ನು ಈ ಕೂಡಲೇ ಸಂಹಾರ ಮಾಡು ಪ್ರಭೋ. ದೇವತೆಗಳ ಮಾತನ್ನು ಕೇಳಿ ಪರಮ ದಯಾಳುವಾದ ಮಹಾವಿಷ್ಣುವು ಇಂದ್ರನನ್ನು ಪ್ರತ್ಯೇಕವಾಗಿ ಕರೆದು ಅವನೊಡನೆ ಕಾರ್ತ್ಯವೀರ್ಯನ ನಿಗ್ರಹದ ವಿಷಯವಾಗಿ ಸಮಾಲೋಚನೆಯನ್ನು ನಡೆಸಿದನು. ಪ್ರಪಂಚದ ಸಕಲ ಪ್ರಾಣಿಗಳಿಗೂ ಹಿತಕರವಾದ ದೇವೇಂದ್ರನಿಂದ ಹೇಳಲ್ಪಟ್ಟ ಮಾತುಗಳನ್ನು ಭಗವಂತನಾದ, ಲೋಕಪೂಜಿತನಾದ ಮಹಾವಿಷ್ಣುವು ಕೇಳಿ ಅದರಂತೆ ನಡೆಸಿ ಕೊಡುವುದಾಗಿ ಭರವಸೆಯನ್ನಿತ್ತು ರಮ್ಯವಾದ ತನ್ನ ಬದರಿಕಾಶ್ರಮಕ್ಕೆ ತಪಸ್ಸು ಮಾಡುವ ಸಲುವಾಗಿ ಹೊರಟು ಹೋದನು. ಯುಧಿಷ್ಠಿರ, ಅದೇ ಸಮಯದಲ್ಲಿ ಕನ್ಯಾಕುಬ್ಜ ದೇಶದಲ್ಲಿ ಮಹಾಪರಾಕ್ರಮಿಯಾದ ರಾಜನೊಬ್ಬನಿದ್ದನು. ಅವನಿಗೆ ಅಪಾರವಾದ ಸೈನ್ಯ ಬಲವಿದ್ದಿತು. ಅವನು ಪ್ರಪಂಚದಲ್ಲಿ ಗಾದಿ ಎಂಬ ಹೆಸರಿನಿಂದ ಪ್ರಸಿದ್ಧನಾಗಿದ್ದನು. ಕೆಲವು ಕಾಲಾನಂತರದಲ್ಲಿ ಗಾದಿ ರಾಜನು ಅರಣ್ಯದಲ್ಲಿ ವಾಸ ಮಾಡಲಿಚ್ಛಿಸಿ ಕಾಡಿಗೆ ಹೊರಟು ಹೋದನು. ಗಾದಿ ರಾಜನು ಕಾಡಿನಲ್ಲಿ ವಾಸ ಮಾಡುತ್ತಿರುವಾಗ ಅವನಿಗೆ ದೇವಲೋಕದ ಅಪ್ಸರೆಗೆ ಸಮಾನವಾದ ರೂಪವುಳ್ಳ ಮಗಳೊಬ್ಬಳು ಹುಟ್ಟಿದಳು.
ಅವಳು ಪ್ರಾಪ್ತ ವಯಸ್ಕಳಾಗಿ ಭೃಗು ಋಷಿಯ ಮಗನಾದ ರುಚಿಕನು ಅವಳನ್ನು ಪಾಣಿಗ್ರಹಣ ಮಾಡಿಕೊಳ್ಳಲಿಚ್ಛಿಸಿ ತನ್ನ ಆಶಯವನ್ನು ಗಾದಿರಾಜನಿಗೆ ತಿಳಿಸಿದನು. ವ್ರತಾನುಷ್ಠಾನಗಳಲ್ಲಿ ನಿರತನಾದ ಬ್ರಾಹ್ಮಣನಾದ ರುಚಿಕನಿಗೆ ಗಾದಿಯು ಹೇಳಿದನು, ಬ್ರಾಹ್ಮಣೋತ್ತಮನೇ, ನಮ್ಮಲ್ಲಿ ಹಿಂದಿನಿಂದ ನಡೆದು ಬಂದಿರುವ ಒಂದು ಸಂಪ್ರದಾಯವಿದೆ. ಆ ಸಂಪ್ರದಾಯಾನುಸಾರವಾಗಿ ನನ್ನ ಮಗಳನ್ನು ಪಾಣಿಗ್ರಹಣ ಮಾಡಿಕೊಳ್ಳಲು 1,000 ಕುದುರೆಗಳನ್ನು ಕನ್ಯಾಶುಲ್ಕವನ್ನಾಗಿ ವರನು ಕೊಡಬೇಕು. ఆవాగలు కూడా ఇత్తు వరకట్నం అంటారు. ఆడవాళ్ళ కూడా కట్నం ఇవ్వాల్సిన కొన్ని సాంప్రదాయాలు ఉన్నాయి. మగవాళ్ళు ఆడవాళ్ళకి కట్నం ఇవ్వాలి. ఓలేనే అవునా, తెచ్చుకునేవా? ಆ ಕುದುರೆಗಳು ಒಂದು ಕಿವಿಯು ಶ್ಯಾಮಲ ವರ್ಣದಾಗಿರಬೇಕು. ಕುದುರೆಗಳ ಬಣ್ಣವು ಬಿಳುಪಾಗಿರಬೇಕು ಮತ್ತು ಅವು ಬಹುವೇಗವಾದ ಗತಿಯುಳ್ಳವಳಾಗಿರಬೇಕು. ಇಂತಹ ಕುದುರೆಗಳನ್ನು ಕನ್ಯಾಶುಲ್ಕವನ್ನಾಗಿ ತೆಗೆದುಕೊಂಡು ಹೆಣ್ಣನ್ನು ಮದುವೆ ಮಾಡಿಕೊಡುವುದು ನಮ್ಮ ಕುಲಾಚಾರವಾಗಿದೆ. ಆದರೆ ತಪಸ್ವಿಯಾದ ನಿನ್ನಿಂದ ಈ ರೀತಿ ಶುಲ್ಕವನ್ನು ಕೇಳುವುದು ಯುಕ್ತವಲ್ಲ. ನನ್ನ ಮಗಳನ್ನು ಪಾಣಿಗ್ರಹಣ ಮಾಡಿಕೊಳ್ಳಲು ಇಚ್ಛಿಸಿರುವ ನಿನ್ನಂತಹ ಮಹಾತ್ಮನಿಗೆ ಮಗಳನ್ನು ಕೊಡಲಾರೆನೆಂದು ಹೇಳುವ ಸಾಧ್ಯತೆಯೂ ಇಲ್ಲ. ಗಾದಿರಾಜನ ಮಾತುಗಳನ್ನು ಕೇಳಿ ರುಚಿಕನು ಹೇಳಿದನು, ನೀನಪೇಕ್ಷಿಸಿರುವ ಕನ್ಯಾಶುಲ್ಕವನ್ನು ನಾನು ಕೊಡಲು ಸಿದ್ಧನಿದ್ದೇನೆ. ಕುಲಾಚಾರಕ್ಕೆ ವಿರುದ್ಧವಾಗಿ ನಡೆಯಬೇಕಾದ ಕಾರಣವಿಲ್ಲ. ನಾನು ಕನ್ಯಾಶುಲ್ಕವನ್ನು ಕೊಟ್ಟ ನಂತರವೇ ನೀನು ಮಗಳನ್ನು ಪಾಣಿಗ್ರಹಣ ಮಾಡಿಕೊಡಬಹುದಲ್ಲವೇ? ಗಾದಿಯು ರುಚಿಕನ ಮಾತನ್ನು ಸಂತಸದಿಂದ ಅಂಗೀಕರಿಸಿದನು. ತಪಸ್ವಿಗಳಿಗೆ ಅಸಾಧ್ಯವಾದ ಕಾರ್ಯವು ಯಾವುದು ತಾನೇ ಇರುವುದು? ಯುಧಿಷ್ಠಿರ, ತಪೋವ್ರತನಿಷ್ಠನಾದ ರುಚಿಕನು ಒಡನೆಯೇ ವರುಣನ ಬಳಿಗೆ ಹೋಗಿ ಹೇಳಿದನು, ವರುಣದೇವನೇ, ನನಗೆ 1,000 ಬಿಳಿಯ ಬಣ್ಣದ ಕುದುರೆಗಳನ್ನು ದಯಪಾಲಿಸು. ಆ ಕುದುರೆಗಳ ಒಂದು ಕಿವಿಯು ಶ್ಯಾಮಲ ವರ್ಣದಿಂದ ಕೂಡಿರಬೇಕು. ಆ ಕುದುರೆಗಳನ್ನು ನಾನು ಕನ್ಯಾಶುಲ್ಕವನ್ನಾಗಿ ಕೊಡಲು ಅಪೇಕ್ಷಿಸಿದ್ದೇನೆ. ಅವುಗಳನ್ನು ಶುಲ್ಕ ರೂಪವಾಗಿ ಕೊಟ್ಟು ನಾನು ಒಬ್ಬ ಕನ್ಯೆಯನ್ನು ಮದುವೆಯಾಗಬೇಕಾಗಿದೆ. ಮಹರ್ಷಿಯಾದ ಮಹಾಮಹಿಮನಾದ ರುಚಿಕನ ಮಾತುಗಳನ್ನು ಕೇಳಿದೊಡನೆಯೇ ವರುಣದೇವನು ಋಷಿಕುಮಾರನ ಅಪೇಕ್ಷೆಯಂತೆ ಅವನು ಹೇಳಿದ ಲಕ್ಷಣಗಳಿಂದಲೇ ಕೂಡಿದ್ದ ಉತ್ತಮ ಜಾತಿಯ 1,000 ಕುದುರೆಗಳನ್ನು ರುಚಿಕನಿಗೆ ಕೊಟ್ಟನು. ಆ ಕುದುರೆಗಳೆಲ್ಲವೂ ಗಂಗಾ ನದಿಯ ಮೂಲಕವಾಗಿ ಹೊರಬಂದವು. అప్పుడు గుర్రాలు ఇచ్చుకునేవాళ్ళు, ఇప్పుడు కార్లు కావాలంటారు. ಆ ಕುದುರೆಗಳು ಹೊರಬಂದ ಸ್ಥಳವು ಈಗಲೂ ಅಶ್ವತೀರ್ಥವೆಂದೇ ಪ್ರಸಿದ್ಧವಾಗಿರುವುದು. ಯುಧಿಷ್ಠಿರ, ರುಚಿಕನು 1,000 ಕುದುರೆಗಳ ಸಮೇತವನಾಗಿ ಬಂದೊಡನೆಯೇ ಗಾದಿಯ ಕನ್ಯಾಕುಬ್ಜದಲ್ಲಿಯೇ ವಿವಾಹ ಮಹೋತ್ಸವಕ್ಕೆ ಸಿದ್ಧತೆಯನ್ನು ಮಾಡಿದನು. ವರನ ಕಡೆಯವರಾಗಿ ದೇವತೆಗಳೇ ಆಗಮಿಸಿದರು. ಶುಭ ಮುಹೂರ್ತದಲ್ಲಿ ಮಹಾತ್ಮನಾದ ಗಾದಿರಾಜನು ತನ್ನ ಮಗಳಾದ సత్యవతిಯನ್ನು రుచికనిಗೆ పాణిగ్రహణ ಮಾಡಿಕೊಟ್ಟను. దేవతలట్లా భూలోకానికి అప్పుడప్పుడు వచ్చిపోతూ ఉంటే కొద్దిగా స్వర్గము నరకం గురించి కొద్దిగా శ్రద్ధ ఉండేది జనాలకి. కలియుగంలో రావడానికి వాళ్ళు కూడా భయపడుతున్నారు. ಈ ರೀತಿಯಾಗಿ ರುಚಿಕನು 1,000 ಕುದುರೆಗಳನ್ನು ಕನ್ಯಾಶುಲ್ಕವನ್ನಾಗಿ ಕೊಟ್ಟು ದೇವತೆಗಳ ಸಮ್ಮುಖದಲ್ಲಿ ಸತ್ಯವತಿಯನ್ನು ಮದುವೆ ಮಾಡಿಕೊಂಡು ಸುಮಧ್ಯಮೆಯಾದ ಅವಳೊಡನೆ ಯಥೇಚ್ಛವಾಗಿ ಸಂತೋಷದಿಂದ ವಿಹರಿಸುತ್ತಿದ್ದನು. ಕೆಲವು ದಿನಗಳಾದ ನಂತರ ಒಮ್ಮೆ ರುಚಿಕನ ತಂದೆಯಾದ ಭೃಗು ಮಹರ್ಷಿಗಳು ತಮ್ಮ ಮಗನನ್ನು ಮತ್ತು ಸೊಸೆಯನ್ನು ನೋಡಿಕೊಂಡು ಹೋಗಲು ರುಚಿಕನ ಆಶ್ರಮಕ್ಕೆ ಆಗಮಿಸಿದರು. ತಮ್ಮ ಮಗನು ಅನುರೂಪಳಾದ ಮತ್ತು ರೂಪವತಿಯಾದ ಭಾರ್ಯೆಯನ್ನು ಪಡೆದುದಕ್ಕಾಗಿ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದರು. ದೇವಪೂಜ್ಯರಾದ ಭೃಗು ಋಷಿಗಳನ್ನು ರುಚಿಕ ಸತ್ಯವತಿಯರಿಬ್ಬರೂ ಪೂಜಿಸಿ ಯಥಾಯೋಗ್ಯವಾಗಿ ಸತ್ಕರಿಸಿದರು. ಮಗನಿಂದಲೂ ಸೊಸೆಯಿಂದಲೂ ಸತ್ಕೃತರಾದ ನಂತರ ಸುಖಾಸನದಲ್ಲಿ ಕುಳಿತು ವಿಶ್ರಾಂತಿ ಸುಖವನ್ನು ಅನುಭವಿಸುತ್ತಿದ್ದ
ಭೃಗುಮುನಿಗಳ ಪಕ್ಕದಲ್ಲಿ ರುಚಿಕ ಸತ್ಯವತಿಯರಿಬ್ಬರು ನಿಂತು ಬದ್ಧಾಂಜಲಿಗಾಗಿ ಮಹರ್ಷಿಗಳ ಆಜ್ಞೆ ಏನೆಂಬುದನ್ನು ನಿರೀಕ್ಷಿಸುತ್ತಿದ್ದರು. ಮಗನ ಮತ್ತು ಸೊಸೆಯ ಸತ್ಕಾರದಿಂದ ಸುಪ್ರೀತರಾಗಿದ್ದ ಭೃಗು ಮಹರ್ಷಿಗಳು ವಿನೀತಳಾಗಿ ನಿಂತಿದ್ದ ತಮ್ಮ ಸೊಸೆಯನ್ನುದ್ದೇಶಿಸಿ ಹೇಳಿದರು, ಮಗಳೇ, ನೀನಪೇಕ್ಷಿಸುವ ಯಾವುದಾದರೂ ವರವನ್ನು ಕೇಳಿ, ನೀನು ಕೇಳುವ ಯಾವುದೇ ವರವನ್ನಾದರೂ ನಾನು ಕೊಡಲು ಸಿದ್ಧನಾಗಿರುವೆನು. ಮಾವನ ಆ ಮಾತುಗಳನ್ನು ಕೇಳಿ ಸಂತೋಷಭರಿತಳಾದ ಸತ್ಯವತಿಯು ಕೈಜೋಡಿಸಿಕೊಂಡು ಭೃಗು ಋಷಿಗಳಿಗೆ ಹೇಳಿದಳು, ಪೂಜ್ಯರೇ, ನನ್ನ ವಿಷಯದಲ್ಲಿ ನೀವು ಸುಪ್ರೀತರಾಗಿರುವುದಾದರೆ ನನಗೂ ಮತ್ತು ನನ್ನ ತಾಯಿಗೂ ಪುತ್ರರತ್ನಗಳನ್ನು ಅನುಗ್ರಹಿಸುವವರಾಗಿರಿ. ಮಹಾತ್ಮರಾದ ಭೃಗು ಮಹರ್ಷಿಗಳು ತಥಾಸ್ತು ಎಂದು ಅನುಗ್ರಹ ವಾಕ್ಯವನ್ನು ಹೇಳಿ ಸೊಸೆಯು ಮತ್ತು ಅವಳ ತಾಯಿಯು ಅನುಸರಿಸಬೇಕಾದ ಕೆಲವು ನಿಯಮಗಳನ್ನು ವಿವರಿಸಿ ಹೇಳತೊಡಗಿದರು. ಸತ್ಯವತಿ, ಪುತ್ರ ಕಾಮನೆ ಇರುವ ನೀನು ಮತ್ತು ನಿನ್ನ ತಾಯಿಯು ಋತುಸ್ನಾನ ಮಾಡಿದ ನಂತರ ಪ್ರತ್ಯೇಕವಾಗಿ ನಿನ್ನ ತಾಯಿಯು ಅಶ್ವತ್ಥ ವೃಕ್ಷವನ್ನು ಮತ್ತು ನೀನು ಅತ್ತಿ ಮರವನ್ನು ಆಲಿಂಗಿಸಿಕೊಳ್ಳಬೇಕು. ಹೀಗೆ ಹೇಳಿ ಭೃಗು ಮಹರ್ಷಿಗಳು 2 ಚರುವಿನ ಪಾತ್ರೆಗಳನ್ನು ಸೊಸೆಯ ಕೈಗೆ ಕೊಡುತ್ತಾ ಹೇಳಿದರು, ಭದ್ರೇ, ವಿರಾಟ್ ಪುರುಷನ ಮಂತ್ರ ಜಪಾನುಸಂಧಾನದಿಂದ ನಾನೀ ಚರುವನ್ನು ಸಿದ್ಧಿಗೊಳಿಸಿರುವೆನು. ನಾನು ಹಿಂದೆ ಹೇಳಿದಂತೆ ನೀನು ಉದುಂಬರ ವೃಕ್ಷವನ್ನು, ನಿನ್ನ ತಾಯಿಯು ಅಶ್ವತ್ಥ ವೃಕ್ಷವನ್ನು ಆಲಿಂಗನ ಮಾಡಿಕೊಂಡ ನಂತರದಲ್ಲಿ ಈ ಪಾತ್ರೆಯಲ್ಲಿರುವ ಚರುವನ್ನು ನೀನು, ಆ ಪಾತ್ರೆಯಲ್ಲಿರುವ ಚರುವನ್ನು ನಿನ್ನ ತಾಯಿಯು ಉಪಭುಂಜಿಸಬೇಕು. ಇಷ್ಟು ಹೇಳಿ ಭೃಗು ಮಹರ್ಷಿಗಳು ಅಂತರ್ಧಾನ ಹೊಂದಿದರು. ಈ రాగి చెట్టు అశ్వత్థ వృక్షాలు చాలా పవర్ఫుల్. అది హెల్త్ విషయంలో కూడా చాలా చూశారు. దాని కింద ఎక్కువ కూర్చొని తిరుగుతూ ఉంటే వాళ్ళకు పిల్లలు పుట్టే అవకాశం ఎక్కువ ఉంటుందంట ఆ చెట్టు కింద. ಇಷ್ಟು ಹೇಳಿ ಭೃಗು ಮಹರ್ಷಿಗಳು ಅಂತರ್ಧಾನ ಹೊಂದಿದರು. ಮಾತಾ ಪುತ್ರಿಯರ ಋತುಸ್ನಾನವು ಕಳೆದ ನಂತರ ಭೃಗು ಋಷಿಗಳು ಹೇಳಿದಂತೆಯೇ ತಾಯಿ ಮಕ್ಕಳಿಬ್ಬರೂ ವೃಕ್ಷಗಳನ್ನು ಆಲಿಂಗನ ಮಾಡಿಕೊಂಡು ಚರುವನ್ನು ಉಪಭುಂಜಿಸಿದರು. ಆದರೆ ಭೃಗು ಋಷಿಗಳು ಹೇಳಿದುದಕ್ಕೆ ವಿರುದ್ಧವಾಗಿ ಸತ್ಯವತಿಯು ಅಶ್ವತ್ಥ ವೃಕ್ಷವನ್ನು ಆಲಿಂಗಿಸಿದಳು, ಅವಳ ತಾಯಿಯು ಅತ್ತಿ ಮರವನ್ನು ಆಲಿಂಗಿಸಿದಳು. ಚರು ಭಕ್ಷಣೆಯಲ್ಲಿಯೂ ಇದೇ ವಿಧವಾದ ವಿಪರ್ಯಾಸ ಉಂಟಾಯಿತು. ಬಹುದಿನಗಳ ಕಳೆದ ನಂತರ ತ್ರಿಕಾಲಜ್ಞರಾದ ಭೃಗು ಮಹರ್ಷಿಗಳು ಚರುವಿನ ಭಕ್ಷಣದಲ್ಲಿಯೂ ಮರಗಳ ಆಲಿಂಗನದಲ್ಲಿಯೂ ವಿಪರ್ಯಾಸವು ನಡೆದಿರುವುದನ್ನು ತಮ್ಮ ಜ್ಞಾನದೃಷ್ಟಿಯಿಂದ ಕಂಡುಕೊಂಡವರಾಗಿ ರುಚಿಕನ ಆಶ್ರಮಕ್ಕೆ ಆಗಮಿಸಿದರು. ಮಹರ್ಷಿಗಳು ಆಗಮಿಸಿದೊಡನೆಯೇ ಆದರಪೂರ್ವಕವಾಗಿ ಉಪಚರಿಸಿದ ಸತ್ಯವತಿ ಭೃಗು ಮಹರ್ಷಿಗಳು ಹೇಳಿದರು, ಮಗಳೇ, ನಾನು ಹೇಳಿದಂತೆ ನೀನು ಚರುವನ್ನು ಭಕ್ಷಿಸಿ ವೃಕ್ಷವನ್ನು ಆಲಿಂಗಿಸಿದ್ದರೂ ಅದರಲ್ಲಿ ವಿಪರ್ಯಾಸವಾಗಿದೆ. ನಿನ್ನ ತಾಯಿಯು ನಿನ್ನನ್ನು ವಿಮೋಹಗೊಳಿಸಿದ್ದೇ ಈ ವಿಪರ್ಯಾಸಕ್ಕೆ ಕಾರಣವಾಯಿತು. ನೀನು ಆಲಿಂಗಿಸಬೇಕಾಗಿದ್ದ ಅತ್ತಿ ಮರವನ್ನು ನಿನ್ನ ತಾಯಿಯು ಆಲಿಂಗಿಸಿದಳು. ನೀನು ಭುಂಜಿಸಬೇಕಾಗಿದ್ದ ಚರುವನ್ನು ನಿನ್ನ ತಾಯಿಯೇ ಭಕ್ಷಿಸಿದಳು. ಇದರಿಂದಾಗಿ ನಿಮ್ಮಿಬ್ಬರಲ್ಲಿಯೂ ಹುಟ್ಟುವ ಮಕ್ಕಳಲ್ಲಿಯೂ ವಿಪರ್ಯಾಸ ಉಂಟಾಗುತ್ತದೆ. ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಗನು ಜನ್ಮತಃ ಬ್ರಾಹ್ಮಣನೇ ಆದರೂ ಕ್ಷತ್ರಿಯೋಚಿತವಾದ ಕಾರ್ಯಗಳನ್ನೇ ಮಾಡುತ್ತಾನೆ ಮತ್ತು ಕ್ಷತ್ರಿಯನ ಪರಾಕ್ರಮವೇ ಅವನಿಗೆ ಇರುತ್ತದೆ. ಅಂತೆಯೇ ನಿನ್ನ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟುವವನು ಜನ್ಮತಃ ಕ್ಷತ್ರಿಯನಾದರೂ ಬ್ರಾಹ್ಮಣನ ಸ್ವಭಾವವನ್ನು ಹೊಂದಿದವನಾಗಿರುತ್ತಾನೆ. ನಿನ್ನ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟುವ ಶಿಶುವಿನ ಪರಾಕ್ರಮವು ಅಸಾಧಾರಣವಾಗಿರುತ್ತದೆ. ಅವನು ಯಾವಾಗಲೂ ಸತ್ಪುರುಷರಿಂದ ಅನುಸೃತವಾದ ಸನ್ಮಾರ್ಗದಲ್ಲಿ ಇರುತ್ತಾನೆ. ಹೀಗೆ ಹೇಳಿ ಭೃಗು ಮುನಿಗಳು ಮಾತುಗಳನ್ನು ಕೇಳಿ ಸತ್ಯವತಿಯು ಪರಮ ದುಃಖಿತೆಯಾದಳು. ಜನ್ಮತಃ ಬ್ರಾಹ್ಮಣನಾಗಿದ್ದು ಕ್ಷತ್ರಿಯೋಚಿತವಾದ ಕ್ರಿಯೆಯುಳ್ಳ ಮಗನು ಅವಳಿಗೆ ಬೇಕಾಗಿರಲಿಲ್ಲ. ವಿಧಿ ನಿಯಮಗಳನ್ನು ಮೀರಲು ಸಾಧ್ಯವಾಗದೆಂಬುದು ಅವಳಿಗೆ ತಿಳಿದಿತ್ತು. ಆದರೂ ತನ್ನ ಮಾವನನ್ನು ಸತ್ಯವತಿಯು ಅಂಗಲಾಚಿ ಬೇಡಿದಳು, ಪೂಜ್ಯರೇ, ನನಗೆ ಅಂತಹ ಮಗನು ಖಂಡಿತವಾಗಿಯೂ ಬೇಡ. ಸ್ವಧರ್ಮೋಚಿತವಾದ ಕರ್ಮಗಳನ್ನು ಮಾಡುವ ಮಗನನ್ನೇ ನನಗೆ ಅನುಗ್ರಹಿಸಿರಿ. ಒಂದು ವೇಳೆ ಹೀಗೆ ಮಾಡುವುದು ಸಾಧ್ಯವೇ ಇಲ್ಲವನ್ನೋದಾದರೆ ನನ್ನ ಮೊಮ್ಮಗನು ನೀವು ಹೇಳಿದ ರೀತಿಯಲ್ಲಿ ಜನಿಸಲಿ. ಮಗನು ಮಾತ್ರ ಹಾಗೆ ಹುಟ್ಟುವುದು ಬೇಡ. ಇಷ್ಟನ್ನಾದರೂ ಅನುಗ್ರಹಿಸಿರಿ.
ಎಂದು ಬಾರಿ ಬಾರಿಗೂ ಬೇಡಿಕೊಂಡಳು. ಧರ್ಮಜ ಸತ್ಯವತಿಯ ಪ್ರಾರ್ಥನೆಯನ್ನು ಅಂಗೀಕರಿಸಿ ಭೃಗು ಮುನಿಗಳು ಹಾಗೆಯೇ ಆಗಲೆಂದು ಅನುಗ್ರಹಿಸಿದರು. ಮುಂದೆ ಕೆಲವು ದಿನಗಳ ಕಳೆದ ನಂತರ ಸತ್ಯವತಿಯು ತೇಜಪುಂಜಯುಕ್ತವಾದ ಶಿಶುವನ್ನು ಪ್ರಸವಿಸಿದಳು. ಆ ಶಿಶುವಿಗೆ ಜಮದಗ್ನಿ ಎಂದು ನಾಮಕರಣ ಮಾಡಿದರು. ವರ್ಷಗಳು ಕಳೆದಂತೆಲ್ಲ ಆ ಬಾಲಕನು ಮಹಾ ತೇಜಸ್ವಿಯಾಗಿಯೂ ವರ್ಚಸ್ವಿಯಾಗಿಯೂ ಪ್ರಕಾಶಿಸಿದನು. ವೇದಾಧ್ಯಯನದಲ್ಲಿ ನಿರತನಾಗಿದ್ದನು. ಆಶ್ರಮದಲ್ಲಿದ್ದ ಸಕಲ ಮಹರ್ಷಿಗಳನ್ನು ಕೆಲವು ವರ್ಷಗಳಲ್ಲಿಯೇ ವೈದಿಕ ವಿದ್ಯೆಯಲ್ಲಿ ಮೀರಿಸಿಬಿಟ್ಟನು. ವೈದಿಕ ವಿದ್ಯೆಯಲ್ಲಿ ಮಾತ್ರವೇ ಅಲ್ಲ, ಸೂರ್ಯನಿಗೆ ಸಮಾನವಾದ ತೇಜಸ್ಸಿನಿಂದ ಕೂಡಿದ್ದವನಿಗೆ ಯಾರೊಬ್ಬರ ಉಪದೇಶವೂ ಇಲ್ಲದೆ ಧನುರ್ವೇದವು ಹೃದ್ಗತವಾಯಿತು. 4 ವಿಧವಾದ ಅಸ್ತ್ರಗಳು ಅವನಿಗೊಳಿದು ಬಂದವು. ಅಕೃತವರ್ಣನು ಯುಧಿಷ್ಠಿರನಿಗೆ ಪರಶುರಾಮೋಪಾಖ್ಯಾನವನ್ನು ಮುಂದುವರಿಸುತ್ತಾ ಹೇಳುತ್ತಾನೆ. ಯುಧಿಷ್ಠಿರ, ಮಹಾತಪಸ್ವಿಗಳಾದ ಜಮದಗ್ನಿಗಳು ಯಾವಾಗಲೂ ವೇದಾಧ್ಯಯನ ನಿರತರಾಗಿರುತ್ತಿದ್ದರು. ಅದಕ್ಕಾಗಿಯೇ ನಿಯಮಪೂರ್ವಕವಾಗಿ ತಪಸ್ಸನ್ನು ಮಾಡಿ ಸಕಲ ವೇದಗಳನ್ನು ದೇವತೆಗಳನ್ನು ತಮ್ಮ ವಶ ಮಾಡಿಕೊಂಡರು. ವಿದ್ಯಾಭ್ಯಾಸವು ಪೂರ್ಣವಾದ ನಂತರ ಪ್ರಸೇನಜಿತ್ತನೆಂಬ ರಾಜನ ಬಳಿಗೆ ಹೋಗಿ ಅವನ ಮಗಳಾದ ರೇಣುಕೆಯನ್ನು ಪಾಣಿಗ್ರಹಣ ಮಾಡಿಕೊಡುವಂತೆ ಪ್ರಾರ್ಥಿಸಿದರು. ರಾಜನು ಜಮದಗ್ನಿಗಳ ಪ್ರಾರ್ಥನೆಗೆ ಮನ್ನಣೆಯನ್ನಿತ್ತು ರಾಜಕುಮಾರಿಯಾದ ರೇಣುಕಾದೇವಿಯನ್ನು ವಿಧಿಪೂರ್ವಕವಾಗಿ ಜಮದಗ್ನಿಗಳಿಗೆ ವಿವಾಹ ಮಾಡಿಕೊಟ್ಟನು. ಭಾರ್ಗವನಂದನರಾದ ಜಮದಗ್ನಿಗಳು ರೇಣುಕೆಯನ್ನು ಪರಿಗ್ರಹಿಸಿ ಅವಳೊಡನೆ ತಮ್ಮ ಆಶ್ರಮವನ್ನು ಸೇರಿ ಅನೇಕಾನೇಕ ವ್ರತಾನುಷ್ಠಾನಗಳನ್ನು ಮಾಡಲು ಉಪಕ್ರಮಿಸಿದರು. ರೇಣುಕೆಯು ಪತಿಯ ಸಕಲ ಕರ್ಮಗಳಲ್ಲಿಯೂ ಅವರಿಗೆ ಅನುಕೂಲಳಾಗಿ ವರ್ತಿಸುತ್ತಿದ್ದಳು. ಅದೇ ರೀತಿಯಲ್ಲಿ ಅನೇಕ ವರ್ಷಗಳು ಕಳೆದವು. ಜಮದಗ್ನಿಗಳಿಗೆ ರೇಣುಕೆಯಲ್ಲಿ 5 ಮಕ್ಕಳು ಹುಟ್ಟಿದರು. 5ನೆಯವನೇ ತ್ರಿಲೋಕ ಪ್ರಸಿದ್ಧನಾದ ಮತ್ತು ನೀನೀಗ ಸಂದರ್ಶಿಸಬೇಕೆಂದಿರುವ ಪರಶುರಾಮನು. ಅವನು ಜನ್ಮತಃ ಕಡೆಯವನಾಗಿ ಇದ್ದರೂ ಶಕ್ತಿಯಲ್ಲಿ, ಪರಾಕ್ರಮದಲ್ಲಿ ಮತ್ತು ತೇಜಸ್ಸಿನಲ್ಲಿ ತನ್ನ ಹಿರಿಯರಾದ 4ರನ್ನು ಮೀರಿಸಿದ್ದನು. ಯುಧಿಷ್ಠಿರ, ಹೀಗೆ ಇರುತ್ತಿರಲಾಗಿ ಒಂದಾನೊಂದು ಸಮಯದಲ್ಲಿ ಜಮದಗ್ನಿಗಳ 5 ಮಕ್ಕಳು ಹಣ್ಣು ಹಂಪಲುಗಳನ್ನು ಸಮಿದ್ದರ್ಭೆಗಳನ್ನು ತರುವ ಸಲುವಾಗಿ ಅರಣ್ಯದಲ್ಲಿ ಬಹುದೂರ ಹೋಗಿದ್ದರು. ಪವಿತ್ರಾತ್ಮಳಾದ ಶುದ್ಧ ಚಾರಿತ್ರ್ಯದಿಂದ ಕೂಡಿದ್ದ ರೇಣುಕಾದೇವಿಯು ಸ್ನಾನಾರ್ಥವಾಗಿ ಆಶ್ರಮಕ್ಕೆ ಅನತಿ ದೂರದಲ್ಲಿದ್ದ ಸರೋವರಕ್ಕೆ ಹೋದಳು. ಸ್ನಾನವನ್ನು ಮುಗಿಸಿ ಆಶ್ರಮಕ್ಕೆ ಹಿಂದಿರುಗುತ್ತಿದ್ದ ಸಮಯದಲ್ಲಿ ಅವಳ ದೃಷ್ಟಿಪಥವು ಅದೇ ಸರೋವರದಲ್ಲಿ ತನ್ನ ಪತ್ನಿಯರೊಡನೆ ಜಲಕ್ರೀಡೆಯಾಡುತ್ತಿದ್ದ ಚಿತ್ರರಥನೆಂದು ಪ್ರಸಿದ್ಧನಾದ ಮಾರ್ತಿಕ ವರ್ತ ದೇಶದ ರಾಜನ ಕಡೆಗೆ ಆಕಸ್ಮಿಕವಾಗಿ ಹೊರಳಿತು. ಆ ರಾಜನು ಸುಂದರವಾದ ಕಮಲದ ಮಾಲೆಯನ್ನು ಧರಿಸಿದ್ದನು. ಅವನ ಅನುಪಮವಾದ ಮನಮೋಹಕ ರೂಪವನ್ನು ಕಂಡು ರೇಣುಕೆಯ ಮನಸ್ಸಿನಲ್ಲಿ ವ್ಯಾಮೋಹವು ಅಂಕುರಿಸಿತು. ಅವನೊಡನೆ ತಾನೂ ವಿಹರಿಸಬೇಕೆಂದು ರೇಣುಕೆಯು ಆಶಿಸಿದಳು. ಹಾಗೆ ಮಾಡುವುದು ಅಧರ್ಮವೆಂದು ರೇಣುಕೆಗೆ ತಿಳಿದಿತ್ತಾದರೂ ಮನ್ಮಥನನ್ನು ಪರಾಭವಗೊಳಿಸುವ ಚೈತನ್ಯವು ಅವಳಿಗಿರಲಿಲ್ಲ. ನೀರಿನಲ್ಲಿಯೇ ನಿಂತು ಮನಸ್ಸಿನಲ್ಲಿಯೇ ಚಿತ್ರರಥನೊಡನೆ ಕ್ಷಣಕಾಲ ರಮಿಸುತ್ತಲಿದ್ದು ಮಾನಸಿಕವಾದ ವ್ಯಭಿಚಾರವನ್ನೆಸಗಿ ಆಶ್ರಮದ ಕಡೆಗೆ ಧಾವಿಸಿದಳು. ಆಶ್ರಮದೊಳಕ್ಕೆ ಪ್ರವೇಶಿಸುತ್ತಿದ್ದಾಗಲೇ ಮಾನಸಿಕ ವ್ಯಭಿಚಾರದಿಂದ ಅಪವಿತ್ರಗೊಂಡಿದ್ದ ಅವಳ ಹೃದಯವು ನಡುಗತೊಡಗಿತು. ತಪಸ್ವಿಗಳಾದ ಜಮದಗ್ನಿಗಳು ಒಡನೆಯೇ ಅವಳ ಮನಸ್ಸಿನ ವ್ಯಾಕುಲವನ್ನು ತಿಳಿದುಕೊಂಡರು. ಚಿತ್ರರಥನೊಡನೆ ಅವಳು ಮಾಡಿದ ಮಾನಸಿಕ ವ್ಯಭಿಚಾರದಿಂದ ರೇಣುಕೆಯ ಅಪವಿತ್ರಳಾಗಿರುವುದನ್ನು ಮತ್ತು ಅದರಿಂದಲೇ ಅವಳ ಮನಸ್ಸು ಉದ್ವೇಗಗೊಂಡಿರುವುದೆಂಬುದನ್ನು ಜಮದಗ್ನಿಗಳು ಜ್ಞಾನದೃಷ್ಟಿಯಿಂದ ತಿಳಿದುಕೊಂಡವರಾಗಿ అవలను ధిక్కరిసిదరు. ఇట్లా మనసులో చూస్తే కానీ ఒక్కరు కూడా పతివ్రతలు దొరకరు. ఇప్పుడు మనసులో ఆలోచన చేస్తేనే పరపురుషుని గురించి చెడ్డది అని మన సనాతన ధర్మం చెబుతుంది. ఆ లెక్కలో అయితే అందరూ ఫెయిల్ అయిపోతారు, ಹೆಚ್ಚು తక్కువ. ఇప్పుడు ಹಿರಿಯ ಮಗನಾದ ರಮಣ್ವಂತನಿಂದ ಪ್ರಾರಂಭಿಸಿ ಸುಷೇನ, ವಸು,
ವಿಶ್ವಾವಸುಗಳೆಂಬ 4 ಪುತ್ರರನ್ನು ಪ್ರತ್ಯೇಕವಾಗಿ ಕರೆದು ತಾಯಿಯಾದ ರೇಣುಕಾದೇವಿಯನ್ನು ಸಂಹರಿಸುವಂತೆ ಆಜ್ಞಾಪಿಸಿದರು. ತಂದೆಯ ಮಾತನ್ನು ಕೇಳಿ ಮಕ್ಕಳೆಲ್ಲರೂ ಭ್ರಾಂತರಾದರು. ಅವರ ಹೃದಯವು ಒಡೆದು ಹೋಯಿತು. ತಂದೆಗೆ ಪ್ರತ್ಯುತ್ತರವಾಗಿ ಅವರು ಒಂದು ಮಾತನ್ನೂ ಆಡಲಿಲ್ಲ. ತಂದೆಯ ಆಜ್ಞೆಯನ್ನು ನಿರ್ವಹಿಸಲು 4ರಲ್ಲಿ ಯಾರೊಬ್ಬರೂ ಮುಂದೆ ಬರಲಿಲ್ಲ. ಅದರಿಂದಾಗಿ ಜಮದಗ್ನಿಗಳ ಕೋಪವು ಉಲ್ಬಣಿಸಿ 4ರನ್ನು ಶಪಿಸಿಬಿಟ್ಟರು. ತಂದೆಯ ಶಾಪದ ಕಾರಣದಿಂದ ಆ 4 ಋಷಿಕುಮಾರರು ಒಡನೆಯೇ ಬುದ್ಧಿಶೂನ್ಯರಾಗಿ ಅರಣ್ಯದಲ್ಲಿ ವಾಸ ಮಾಡುವ ಪಶುಪಕ್ಷಿಗಳಂತಾದರು. ಜಮದಗ್ನಿಗಳ 4 ಮಕ್ಕಳು ಶಾಪಗ್ರಸ್ತರಾದ ನಂತರ ಕಡೆಯವನಾದ ಪರಶುರಾಮನು ಆಶ್ರಮವನ್ನು ಪ್ರವೇಶಿಸಿದನು. ಅವನನ್ನು ಕಂಡ ಕೂಡಲೇ ಜಮದಗ್ನಿಗಳು ಹೇಳಿದರು, ಮಗು, ಪಾಪಿಷ್ಠೆಯಾದ ಈ ನಿನ್ನ ತಾಯಿಯನ್ನು ಕೂಡಲೇ ಸಂಹರಿಸು. ತಾಯಿಯ ವಧೆ ಮಾಡಬೇಕಲ್ಲ ಎಂದು ದುಃಖಿಸಬೇಡ. ನನ್ನ ಆಜ್ಞೆಯನ್ನು ಕೂಡಲೇ ಪರಿಪಾಲಿಸು. ತಂದೆಯ ಘೋರವಾದ ಆ ಆಜ್ಞೆಯನ್ನು ಕೇಳಿದ ಕೂಡಲೇ ಪರಶುರಾಮನು ಹಿಂದು ಮುಂದು ಯೋಚಿಸದೆ ತನ್ನ ಕೈಯಲ್ಲಿದ್ದ ಕೊಡಲಿಯಿಂದ ತಾಯಿಯ ತಲೆಯನ್ನು ಕಡಿದು ಬಿಟ್ಟನು. ಪತ್ನಿಯ ಶಿರಸ್ಸು ಭೂಮಿಯಲ್ಲಿ ಪತನವಾಗುತ್ತಿದ್ದಂತೆಯೇ ಜಮದಗ್ನಿಗಳ ಕೋಪವು ಇಳಿಮುಖವಾಯಿತು. ತಮ್ಮ ಆಜ್ಞೆಯನ್ನು ಪರಿಪಾಲಿಸಿದ ಪರಶುರಾಮನ ವಿಷಯದಲ್ಲಿ ಬಹು ಸುಪ್ರೀತರಾದ ಜಮದಗ್ನಿಗಳು ಮಗನಿಗೆ ಹೇಳಿದರು, ಮಗು, ನನ್ನ ಆಜ್ಞೆಯನ್ನು ಪರಿಪಾಲಿಸುವ ಧ್ಯೇಯದಿಂದ ನೀನು ಇಂತಹ ದುಷ್ಕರವಾದ ಕಾರ್ಯವನ್ನೇ ಮಾಡಿರುವೆ. ಇದರಿಂದ ನಾನು ಸುಪ್ರೀತನಾಗಿರುವೆನು. ಧರ್ಮಜ್ಞನೇ, ನಿನಗೆ ಬೇಕಾದ ವರಗಳನ್ನು ಕೇಳು, ಕೊಡಲು ಸಿದ್ಧನಾಗಿರುವೆನು. ಅದಕ್ಕುತ್ತರವಾಗಿ ಪರಶುರಾಮನು ಕೈ ಜೋಡಿಸಿ ತಂದೆಯ ಮುಂದೆ ನಿಂತು ಈ ವರಗಳನ್ನು ಕೇಳಿದನು. ತಂದೆಯೇ, ನೀವು ನನ್ನ ಕಾರ್ಯದಿಂದ ಸುಪ್ರೀತರಾಗಿರುವರಾದರೆ ನನ್ನ ತಾಯಿಯು ಪುನಃ ಜೀವಂತಳಾಗುವಂತೆ ಅನುಗ್ರಹಿಸಿರಿ. ಮಾತೃವಧೆಯನ್ನು ಮಾಡಿದನೆಂಬ ಸ್ಮರಣೆಯೂ ನನಗಾಗಲಿ, ಮಗನು ತನ್ನನ್ನು ವಧೆ ಮಾಡಿದನೆಂಬ ಸ್ಮರಣೆಯೂ ನನ್ನ ತಾಯಿಗಾಗಲಿ ಉಂಟಾಗದಂತೆ ಅನುಗ್ರಹಿಸಿರಿ. ನಿಮ್ಮ ಆಜ್ಞೆಯಿಂದ ಮಾಡಿದ ಈ ಮಾತೃವಧೆಯ ದೋಷವು ನನ್ನನ್ನು ಸ್ಪರ್ಶಿಸದಿರಲಿ. ನನ್ನ ಈ 4 ಅಣ್ಣಂದಿರು ನೀವು ಕೊಟ್ಟ ಶಾಪದಿಂದ ವಿಮುಕ್ತರಾಗಿ ಪೂರ್ವದ ಸ್ಥಿತಿಯನ್ನು ಪಡೆಯಲು ಕಟ್ಟಕಡೆಯದಾಗಿ ನನಗೆ ಚಿರಾಯುಷ್ಯವನ್ನು, యుద్ధದಲ್ಲಿ అజేయత్వವನ್ನು అనుగ్రహిసిరి. ఆ తల్లిని చంపిన పాపము రామావతారంలో మళ్ళా పగ తీర్చుకుంటుంది. కైకి రూపంలో వచ్చేసి తల్లి అడవిలో లక్ష్మణుడు, గుహుడు, రాముడు సీత పడుకున్న తర్వాత లక్ష్మణుడు, గుహుడు సైడ్కి వచ్చి, అయ్యో మా అన్నకి ఎన్ని కష్టాలు వచ్చప్ప, అంతా దొంగముండ కైకే వల్లనే వచ్చింది, కైకేని తిట్టుకుంటూ ఉంటారు. అది విని రాముడు పండుకొని సుఖస్య దుఃఖస్య కోపీన దాత పరో దదాతి కుబుద్ధి రేష అంటాడు. సుఖానికి దుఃఖానికి ఇంకోరు ఎవరు కారణం కాదు, మనం చేదు ఇతరులు మన సుఖానికి దుఃఖానికి కారణం అనేది కుబుద్ధి, చెడు బుద్ధి వాళ్ళు, చెడ్డోళ్ళు అట్లా అంటారు. ఎందుకంటే సత్యం తెలిసిన మనుషులు మనము చేసుకున్న కర్మలే మనకు సుఖాన్ని కానీ మనకు దుఃఖాన్ని ఇస్తాయి. ఇదే చిన్న విషయంలో ఎంత మూర్ఖత్వంలో మనకు దుఃఖాన్ని కలిగించిన వాళ్ళ మీద ఎంత కోపం వస్తుంది మనకు. ఎంత మూర్ఖత్వము, ఎంత మహామూర్ఖత్వము అర్థమే చేసుకోలేకపోతాం. ఇంత విన్నా కూడా మళ్ళీ మనకు హాని కలిగించిన వాళ్ళ మీద కోపమే వస్తూ ఉంటుంది. ఆశ్చర్యం, ఈ మనసు ఎంత వీక్గా ఉండమంటే రాముడే చెప్పాడు. అప్పుడు విచారణ వస్తుంది. ఎందుకు అంటే మరి రామునికి ఆ కష్టము రావడానికంటే ఆ క్షణంలో ఇంకా తల్లిని నరికేటప్పుడు తల్లికి బాధ అనిపించిండుదా, ఈయన్ని కని పెని పెంచితే నన్నే నరుకుతున్నాడా, ఇంత పెద్ద శిక్ష వేశాడని అప్పుడు కొద్దిగా బాధపడి ఉంటుంది కదా జీవాత్మ. అట్లా కర్మాలకి అవతార పురుషుల్లో కూడా వాళ్ళు శరీర సంఘాతంలో అనుభవిస్తున్న దుఃఖానికి కర్మనే కారణంగా చూపించారు పురాణాలు. ಯುಧಿಷ್ಠಿರ, ಮಹಾತಪಸ್ವಿಗಳಾದ ಜಮದಗ್ನಿಗಳು ಪರಮಪ್ರೀತರಾಗಿ ಪರಶುರಾಮನು ಕೇಳಿದ ವರಗಳೆಲ್ಲವನ್ನೂ ದಯಪಾಲಿಸಿದರು. ಕೆಲವು ಕಾಲ ಕಳೆದ ನಂತರ ಒಂದು ದಿನ ಜಮದಗ್ನಿಗಳ ಮಕ್ಕಳೆಲ್ಲರೂ ಕಂದಮೂಲ ಫಲಗಳನ್ನು, ಸಮಿದ್ದರ್ಭೆಗಳನ್ನು ತರಲು ಕಾಡಿಗೆ ಹೋಗಿದ್ದರು. ಆ ಸಮಯದಲ್ಲಿ ಅನೂಪ ದೇಶದೊಡೆಯನಾದ ಮಹಾಪರಾಕ್ರಮಿಯಾದ ಕಾರ್ತ್ಯವೀರ್ಯಾರ್ಜುನನನ್ನು ಜಮದಗ್ನಿಗಳು ಆಶ್ರಮವನ್ನು ಪ್ರವೇಶಿಸಿದನು. ಆಶ್ರಮಕ್ಕೆ ಆಗಮಿಸಿದ ರಾಜನನ್ನು
ಋಷಿಪತ್ನಿಯು ಆದರದಿಂದ ಸ್ವಾಗತಿಸಿ ಅರ್ಚಿಸಿದಳು. ಆದರೆ ಬಹುದರ್ಪಿತನಾಗಿದ್ದ ಕಾರ್ತ್ಯವೀರ್ಯನು ಅವಳ ಆದರಪೂರ್ವಕವಾದ ಸ್ವಾಗತಕ್ಕೆ ಸುಪ್ರೀತನಾಗಲಿಲ್ಲ. ಆಶ್ರಮವನ್ನು ಲೂಟಿ ಮಾಡುವುದೇ ಕಾರ್ತ್ಯವೀರ್ಯನ ಉದ್ದೇಶವಾಗಿದ್ದಿತು. వీళ్ళ తాత ముత్తాతలంతా బ్రాహ్మణులకంతా ఉన్న సంపత్తంతా దానం చేసేసినారన్న విషయం తెలుసుకొని మొత్తం మరి ఎక్కడ పోయి ఉంటుంది, దానం చేసింటే బంగారు రూపంలో దానం చేసింటారని చెప్పేసి బ్రాహ్మణులన్నీ వెతికి వాళ్ళని ఇండ్లకు పోయి వాళ్ళని చంపేసి ఆ బంగారునంతా వాపస్ తీసుకుంటూ ఉంటారు కార్తవీర్యార్జునుడు మన పిల్లలు. ಆಶ್ರಮದ ಸಮೀಪದಲ್ಲಿದ್ದ ಹೋಮಧೇನುವಿನ ಕರುವನ್ನು ಸೆಳೆದುಕೊಂಡು ಹೊರಟನು. ಕರುವನ್ನು ಬಿಡಿಸಿಕೊಳ್ಳಬೇಕೆಂದು ಆಶ್ರಮವಾಸಿಗಳು ಮಾಡಿದ ಪ್ರಯತ್ನಗಳೆಲ್ಲವೂ ವಿಫಲವಾದವು. ಕರುವಿಗಾಗಿ ಕೂಗಿಕೊಳ್ಳುತ್ತಿದ್ದ ಹೋಮಧೇನುವಿನ ಆರ್ತನಾದವು ಕಾರ್ತ್ಯವೀರ್ಯನನ್ನು ದುಷ್ಟ ಕಾರ್ಯದಿಂದ ವಿಮುಖನನ್ನಾಗಿ ಮಾಡಲಿಲ್ಲ. ಉದ್ದತನಾದ ಕಾರ್ತ್ಯವೀರ್ಯನು ಆಶ್ರಮದ ಸುತ್ತಲೂ ಇದ್ದ ಮರಗಿಡ ಬಳ್ಳಿಗಳೆಲ್ಲವನ್ನೂ ಕತ್ತರಿಸಿ ಹಾಕಿದನು. ಅವನ ದೌರ್ಜನ್ಯವನ್ನು ತಡೆಯಲು ಜಮದಗ್ನಿಗಳಿಂದಲೂ ಸಾಧ್ಯವಾಗಲಿಲ್ಲ. ವೀರ್ಯಮದದಿಂದ ಅವನು ಮಾಡುತ್ತಿದ್ದ ವಿಧ್ವಂಸನ ಕಾರ್ಯಗಳನ್ನು ನೋಡುತ್ತಾ ಮಹರ್ಷಿಗಳು ಸ್ತಬ್ಧರಾಗಿ ನಿಂತಿದ್ದರು. ಅವರ ಸಮಕ್ಷದಲ್ಲಿಯೇ ಕಾರ್ತ್ಯವೀರ್ಯನು ಆಶ್ರಮ ಭೂಮಿಯನ್ನು ಹಾಳು ಮಾಡಿ ಹೋಮಧೇನುವಿನ ಕರುವನ್ನು ಸೆಳೆದುಕೊಂಡು ಹೊರಟು ಹೋದನು. ಕಾರ್ತ್ಯವೀರ್ಯನು ಅಂತಹ ದುಷ್ಕಾರ್ಯವನ್ನು ಮಾಡಿ ಹೊರಟು ಹೋದ ಸ್ವಲ್ಪ ಹೊತ್ತಿನ ಮೇಲೆ ಪರಶುರಾಮನು ಆಶ್ರಮಕ್ಕೆ ಬಂದನು. ಆಗಿನ ಆಶ್ರಮದ ದೃಶ್ಯವನ್ನು ಕಂಡು ಅವನು ಭ್ರಾಂತನಾದನು. ಜಮದಗ್ನಿಗಳೇ ಮುಂದೆ ಬಂದು ಅಂದು ನಡೆದ ವಿಷಯಗಳೆಲ್ಲವನ್ನೂ ಮಗನಿಗೆ ವಿವರಿಸಿ ಹೇಳಿದರು. ಕರುವಿಗಾಗಿ ಅಂಬಾ ಎಂದು ಕಿರಿಚಿಕೊಳ್ಳುತ್ತಿದ್ದ ಹೋಮಧೇನುವಿನ ಆರ್ತನಾದವನ್ನು ಕೇಳಿದೊಡನೆಯೇ ಪರಶುರಾಮನ ಹೃದಯದಲ್ಲಡಗಿದ್ದ ಕೋಪವು ಉಲ್ಬಣಿಸಿತು. ಒಡನೆಯೇ ಪರಶುರಾಮನು ಧನುರ್ಬಾಣಗಳನ್ನು ತೆಗೆದುಕೊಂಡು ಕಾರ್ತ್ಯವೀರ್ಯನು ಹೋಗುತ್ತಿದ್ದ ಹಾದಿಯನ್ನು ಹಿಡಿದು ಹೋಗಿ ಸ್ವಲ್ಪ ಹೊತ್ತಿನಲ್ಲಿ ಅವನಿಗೆ ಅಭಿಮುಖವಾಗಿ ನಿಂತು ಸಿಂಹನಾದವನ್ನು ಮಾಡಿದನು. ಮೃತ್ಯುವಿನ ಮಡಿಲಿನಲ್ಲಿದ್ದ ಕಾರ್ತ್ಯವೀರ್ಯನಿಗೂ ಪರಶುರಾಮನಿಗೂ ಘೋರವಾದ ಸಮರವು ಪ್ರಾರಂಭವಾಯಿತು. ಶತ್ರು ನಿರ್ಭರನಾದ ಭೃಗುವಂಶ ಪ್ರದೀಪನಾದ ಪರಶುರಾಮನು ತನ್ನ ಸಂಪೂರ್ಣ ಬಲವನ್ನು ಯೋಜಿಸಿ ಕಾರ್ತ್ಯವೀರ್ಯನ ಮೇಲೆ ಬಾಣ ಪ್ರಯೋಗ ಮಾಡಲು ಉಪಕ್ರಮಿಸಿದನು. ಸ್ವಲ್ಪ ಹೊತ್ತಿನಲ್ಲಿಯೇ ತನ್ನ ಭಲ್ಲಾಯುಧಗಳಿಂದ ಪರಿಗಾಯುಧಗಳಿಗೆ ಸಮಾನವಾಗಿದ್ದ ಎದುರಾಳಿಯ ಸಹಸ್ರಬಾಹುಗಳನ್ನು ಕತ್ತರಿಸಿ ಹಾಕಿದನು. ಅಗುಳಿಯ ಮರದಂತಿದ್ದ ಕಾರ್ತ್ಯವೀರ್ಯನ ಸಹಸ್ರಬಾಹುಗಳು ತೋಪನೆ ಕೆಳಗುರುಳಿದವು. ಮಹಾಪರಾಕ್ರಮಿಯಾಗಿದ್ದ ಪರಶುರಾಮನ ಮುಂದೆ ಮೃತ್ಯುವಿನ ದವಡೆಯಲ್ಲಿದ್ದ ಕಾರ್ತ್ಯವೀರ್ಯನ ಸಾಮರ್ಥ್ಯವೇನೂ ನಡೆಯಲಿಲ್ಲ. ಕಾರ್ತ್ಯವೀರ್ಯನ ಪರಾಕ್ರಮವು ಕ್ಷಣಕ್ಕೂ ಕುಂದುತ್ತಿದ್ದಿತು. ಕಡೆಯಲ್ಲಿ ಪರಶುರಾಮನ ನಿಶಿತಾಸ್ತ್ರಕ್ಕೆ ಕಾರ್ತ್ಯವೀರ್ಯನು ಬಲಿಯಾಗಿ ಮರಣ ಹೊಂದಿದನು. ಕಾರ್ತ್ಯವೀರ್ಯನ ಮರಣದಿಂದ ಬಹು ದುಃಖಿತರಾದ ಅವನ ಪುತ್ರ ಬಾಂಧವರು ಪರಶುರಾಮನ ಮುಂದೆ ನಿಂತು ಯುದ್ಧ ಮಾಡಲು ಶಕ್ತರಾಗಲಿಲ್ಲ. ಆದರೂ ತಮ್ಮ ರಾಜನನ್ನು ಕೊಂದುದಕ್ಕೆ ಪ್ರತೀಕಾರ ಮಾಡಬೇಕೆಂದು ಅವರೆಲ್ಲರೂ ನಿಶ್ಚಯಿಸಿ ರಾಮನಿಲ್ಲದ ಸಮಯವನ್ನು ನೋಡಿ ಜಮದಗ್ನಿಗಳ ಆಶ್ರಮಕ್ಕೆ ಮುತ್ತಿಗೆ ಹಾಕಿದರು. ಜಮದಗ್ನಿಗಳು ಪರಾಕ್ರಮಿಗಳಾಗಿದ್ದರೂ ಕಾರ್ತ್ಯವೀರ್ಯನ ಮಕ್ಕಳು ಮುತ್ತಿಗೆ ಹಾಕಿದ ಕಾಲದಲ್ಲಿ ಅವರು ತಪಸ್ಸಿನಲ್ಲಿ ನಿರತರಾಗಿದ್ದರಿಂದ ಶತ್ರುಗಳನ್ನು ಎದುರಿಸಿ ನಿಲ್ಲಲಿಲ್ಲ. ನಿರಾಯುಧರಾಗಿದ್ದ ತಪೋನಿಷ್ಠರಾಗಿದ್ದ ಜಮದಗ್ನಿಗಳನ್ನು ಅಧರ್ಮಾಭಿಭೂತರಾಗಿದ್ದ ಕಾರ್ತ್ಯವೀರ್ಯನ ಮಕ್ಕಳು ದಯಾರಹಿತವಾಗಿ ದರದರನೆ ಎಳೆದಾಡಿದರು. ರಾಮ, ಪರಶುರಾಮ, ಎಲ್ಲಿಗೆ ಹೋಗಿರುವೆ? ನನ್ನನ್ನು ರಕ್ಷಣೆ ಮಾಡಲಾರೆಯಾ? ಈ ದುಷ್ಟರು ನನ್ನನ್ನು ಪಶುವನ್ನು ಸೆಳೆದಾಡುವಂತೆ ಎಳೆದಾಡುತ್ತಿದ್ದಾರೆ. ಅಯ್ಯೋ, ನನಗೆ ರಕ್ಷಕರೇ ಇಲ್ಲವೇ? ರಾಮ, ಓಡಿ ಬಾ ರಾಮ. ಇವೇ ಮುಂತಾಗಿ ಹೇಳುತ್ತಿದ್ದ ಮಹರ್ಷಿಗಳ ಆರ್ತನಾದವು ಕಾರ್ತ್ಯವೀರ್ಯನ ದುಷ್ಟಪುತ್ರರನ್ನು ದುಷ್ಟ ಕಾರ್ಯದಿಂದ ವಿಮುಖರನ್ನಾಗಿ ಮಾಡಲಿಲ್ಲ. ಜಮದಗ್ನಿಗಳು ರೋಧಿಸುತ್ತಿದ್ದಂತೆಯೇ ಕಾರ್ತ್ಯವೀರ್ಯನ ಮಕ್ಕಳು ಅವರನ್ನು ನಿಶಿತಾಸ್ತ್ರಗಳಿಂದ ಕೊಂದು ಹಾಕಿ ಹೊರಟು ಹೋದರು. ಕಾರ್ತ್ಯವೀರ್ಯನ ದಾಯಾದರೆಲ್ಲರೂ ಹೊರಟು ಹೋದ ನಂತರ ಜಮದಗ್ನಿಗಳು ಪ್ರಾಣಗಳನ್ನು ತೊರೆದ ನಂತರ ಪರಶುರಾಮನು ಸಮಿದ್ದರ್ಭೆಗಳನ್ನು ತೆಗೆದುಕೊಂಡು ಆಶ್ರಮದೊಳಗೆ ಪ್ರವೇಶಿಸಿ ಗತಪ್ರಾಣನಾಗಿ ಬಿದ್ದಿದ್ದ ತಂದೆಯನ್ನು ನೋಡಿದನು. ತಂದೆಯು ಯಾವ ಕಾರಣದಿಂದ ಮತ್ತು ಯಾರಿಂದ ಮೃತ್ಯು ಪರವಶನಾದನೆಂಬುದನ್ನು ಊಹಿಸಲು ಪರಶುರಾಮನಿಗೆ ಕಷ್ಟವಾಗಲಿಲ್ಲ.
ಕಾರ್ತ್ಯವೀರ್ಯನ ಮಕ್ಕಳೇ ಈ ಅಕಾರ್ಯವನ್ನು ಮಾಡಿರುವರೆಂದು ನಿಶ್ಚಯಿಸಿದನು. ತಂದೆಯು ಈ ರೀತಿಯಲ್ಲಿ ಮೃತ್ಯುವಶನಾಗಬಾರದಾಗಿತ್ತೆಂದು ರಾಮನು ಬಹುವಾಗಿ ವಿಲಪಿಸಿದನು. ಅವನ ಶೋಕಕ್ಕೆ ಮೇರೆಯೇ ಇಲ್ಲವಾಯಿತು. ಇನ್ನು ಮತ್ತೆ ಅದಕ್ಕೆ ಪ್ರತಿಶೋಧನೆ ತಗೊತಾನೆ. ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.